ಲೋ ಮರಿ ಏನಾದ್ರೂ ಹೇಳೋ, ಮಾತಾಡೋ. ಲೋ ಮರಿ ಏನೋ ಮಾತಾಡ್ತಾರೆ ನೋಡು. ಅವ ಅಮ್ಮನ ಸವಾಸ ಮಾಡಿ ಯಾಮಾರಿದ್ಯೋ ಮಗ, ಯಮಲೋಕ ಸೇರ್ಕೊಳ್ಳೋದಂತೂ ಗ್ಯಾರಂಟಿ. ಅಮಿಕ್ಕಂಡ್ ನಮ್ಮ ಪಾಡಿಗೆ ನಾವು ಜೀವನ ಮಾಡಕ್ ಬಿಡ್ಬಿಡಪ್ಪ. ಓಯ್ ಏನೋ ಹಂಗಂದ್ರೆ? ಇಲ್ಲೇ ಹಂಗಂದ್ರು ಇಲ್ಲ ಹಿಂಗಂದ್ರು ಇಲ್ಲ, ನಂಗೆ ಹೆಂಗೆಂಗು ಆಯ್ತಾಯ್ತೆ. ಒಲ ನೀನು ಮರಿ ಎಣ್ಣೆ ಗಿಣ್ಣೆ ಏನಾದ್ರು ಜಾಸ್ತಿ ಆಯ್ತೇನೋ? ಬದನೆಕಾಯಿ ಆಯ್ತು. ಲೇ ನೀನ್ ಸವಾಸ ಮಾಡಿ ಎಷ್ಟು ಕುಡಿದ್ರು ಕಿಕ್ಕೆ ಹೊಡಿತಿಲ್ವೋ ನನಗೆ. ಲಿವರ್ ಗಿವರ್ ಲ್ಯಾಬ್ಸ್ ಆಗ್ಬಿಟ್ಟೈತೆ ಅಂತ ಭಯ ಶುರು ಆಗ್ಬಿಟ್ಟೈತೆ. ಪ್ಲೀಸ್ ಗೆಟ್ ಔಟ್. ಲವ್ ಆಯ್ತು ಬಿಡ, ನಾನು ಹೋಯ್ತೀನಿ. ಥ್ಯಾಂಕ್ ಯು ಕಣ. ದೋಸ್ತುಗಳೇ ನಮ್ಗೆ ಹೆಲ್ಪ್ ಆಗ್ಲಿಲ್ಲ ಅಂದ್ರೆ ಇನ್ಯಾರೋ ನಮ್ಗೆ ಬಿಡ. ನಾನು ಹೋಯ್ತೀನಿ, ಒಟ್ಟಾಯ್ತೀನ ಹೋಯ್ತೀನ. ಹರ್ಷ ಅಳುಬೇಡ ಕಣೋ, ಅಳುಬೇಡ. ಆಯ್ತು ಬಿಡ, ಆಗಿದ್ದಾಗ್ಲಿ. ಇವತ್ತಿಂದ ನೀನ್ ಲವ್ಗೋಸ್ಕರ ತಲೆ ಮೇಲೆ ತಲೆ ಬೀಳಿ ಅದೆಷ್ಟೇ ಖರ್ಚಾಲಿ ನಿನ್ ಜೊತೆ ನಾನಿರ್ತೀನಿ. ಒಂದ್ ಕೊಟ್ರೆ ಎಣ್ಣೆ ತರ್ಸು. ಭತ್ತ ಕುಯ್ಯಕ್ಕೂ ಕತ್ತಿ ಹಿಡ್ದವನಲ್ಲ ನಾನು. ಈ ನನ್ನ ಮಗನ ಸವಾಸ ಮಾಡಿ ಲಾಂಗ್ ಎಲ್ಲ ಹಿಡಿಸ್ಬಿಟ್ನಲ್ಲ. ಇದು ಮಾಡಿಸಿರೋದ್ರ ಬರೋ ಕಾಸು ಕೊಟ್ಟಿಲ್ಲ ಇನ್ನು. ಬಾಸ್ ಟೈಮ್ ಆಯ್ತು, ಸುರಾಜ್ ಕೊಳ್ಳೋಣ. ಕೊಚ್ಬಿಡ್ತೀನಿ. ಅಮಿಕಂಡ್ ನಿಂತ್ಕೋ. ಲೈ ಎಲ್ಲೋ ನಿಮ್ ಹುಡುಗಿ ಟೈಮ್ ಸೆನ್ಸ್ ಇಲ್ಲ ಅವಳಿಗೆ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಲೈ ಒಂದ್ 5 ನಿಮಿಷ ಇರೋ, ಬರ್ತಾಳೆ. ಇನ್ನ ಎಷ್ಟೊತ್ತು ಕಾಯ್ತಾರೆ? ಸಮಾಧಾನ ಮಾಡ್ಕೊಳ. 2 ನಿಮಿಷ ಹೊರಟಾಯ್ತು. ಡಿಂಗ್ರಾಜ ಏನು ಮರಿ, ಇನ್ನೂ ಒಂದು ಗ್ಯಾಂಗ್ ಕರ್ಸಿದ್ಯಾ? ಹೆಂಗೆ ನಮ್ಮ ಹುಡುಗರು? ಮರಿ ಯಾರೋ ಇವರು? ದೇವರಲ್ಲಿ ಗೊತ್ತಿಲ್ಲ ಮಗ. ಮತ್ತೆ ನಮ್ಮವರು ಅಂದಲ್ಲ, ತಾಯೇ ಗೊತ್ತಿಲ್ಲ. ನಾಯಿ ಕೊಡ್ದಂಗೆ ಹೊಡಿತಾವ್ರಲ್ಲ. ಮರಿ ಏನಲ್ಲ ಇದು? ನನ್ನ ದಾರಿಗೆ ಅಡ್ಡ ಬರ್ತೀಯಾ? ಎಲ್ಲ ಓಡೋಗ್ಬಿಟ್ಟವ್ರ ಮಗ. ಈಗೇನೋ ಮಾಡೋದು? ನಾವು ಓಡೋಗ್ಬಿಡೋಣ ನಡಿ. ಮಗ ನಿಮ್ ಹುಡುಗಿ ಬಂದ್ಲು, ಇದೇ ಒಳ್ಳೆ ಚಾನ್ಸ್. ಹೋಗೋ. ಬೇಡಲೇ ಹೋಗಲಿ, ಬೇಡಲೇ ಮಗ. ಮಿಸ್ ಮಾಡ್ಕೊಂಬಿಡ. ಹೋಗು, ರಕ್ತ ತಗೊಂಡು ತುಟಿಗೆ ಸಾರ್ಕೊಂಬಿಡು. ಲವ್ ಮರಿ ಈಗೇನೋ ಮಾಡ್ಲಿ? ನಾನಾ? ದೇವ್ರೆ ಎಲ್ರೂ ಕಾಪಾಡಪ್ಪ. ನಿನಗೆ ಕಾಲ್ ಬರ್ತಾ ಇದೆ ನೋಡು. ನೀನ್ ಯಾಕಮ್ಮ ತರಕ್ ಹೋದೆ? ಕೊಡು, ವಾಪಸ್ ಅಲ್ಲೇ ಇಟ್ಟು ಬರ್ತೀನಿ. ಥ್ಯಾಂಕ್ ಯು. ಹಲೋ, ಹಾ ಬರ್ತಿದ್ದೀನಿ ಸರ್, ಬರ್ತಿದ್ದೀನಿ. ಹೊರಟೆ. ಓಕೆ ಅಮ್ಮ. ಸರಿ. ಉಪವಾಸ ಇದ್ದೀನಿ ಅಂತ ಏನೂ ತಿಂದೇ ಇರಬೇಡ. ಬೆಳಿಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡಿಟ್ಟಿದ್ದೀನಿ, ಮಧ್ಯಾಹ್ನ ಊಟಕ್ಕೂ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಮರೀದೇ ತಿನ್ಬೇಕು. ಓಕೆ? ಆಯ್ತು ಸಾಯಿಬ್ರೆ, ನಾವಿನ್ ದೇವಸ್ಥಾನಕ್ಕೆ ಹೋಗಿ ಬರ್ಬೋದೇ? ನೀವು ಹೋಗ್ಬಿಟ್ಟು ಬನ್ನಿ, ನನಗೆ ದೇವ್ರದೇ ದರ್ಶನ ಆಯ್ತು. ನಾನೀಗ ಆಫೀಸ್ಗೆ ಹೋಗಿ ಬರ್ತೀನಿ. ಯೋ ಬಾರಲ್ಲ. ನನ್ನ ಮುದ್ದು ಅಮ್ಮ, ನೀನು ಬರ್ಲಾ?
ಹೊರಡಿ. ಆಯ್ತು. ಜನಗಳು ಕಾಮನ್ ಸೆನ್ಸೇ ಇಲ್ಲ. ಪುಟ ಬನ್ರಿ, ನಿಧಾನ. ರೀ ಸಾಹೇಬ್ರೆ, ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಮೇಲೆ ಗಾಡಿಗಳು ಹೀಗೆ ಬಂದು ನಿಂತ್ರೆ ಜನಗಳು ಮಕ್ಕಳೆಲ್ಲ ಹೇಗ್ರಿ ರೋಡ್ ಕ್ರಾಸ್ ಮಾಡಬೇಕು? ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಗಾಡಿ ಹಿಂದೆ ಕಳ್ಸಿ ಮೊದಲು. ಏನ್ ಮೊಬೈಲ್ ನೋಡ್ತಿ? ಹಿಂದೆ ಹೋಗ, ಕಳ್ಸಿ. ಕಾರ್ ಹಿಂದೆ ತೆಗೀರಿ, ಹಿಂದೆ ತೆಗೀರಿ, ಅಲ್ಲಿ ತೆಗೀರಿ ಹಿಂದೆ. ಹೇಳಿದ್ರು ಅಲ್ಲೇ ಇದೆಯಲ್ಲ, ಹಿಂದೆ ಹೋಗಪ್ಪ, ನೀನ್ ಹಿಂದೆ ಹೋಗು. ಮತ್ತೆ ನೇರ್ಸ್ಕೋತೀಯ? ಬೇರೆಯವ್ರು ಬಂದು ನಮಗೆ ಬುದ್ಧಿ ಹೇಳಂಗಾದ್ರು. ಹಿಂದೆ ಹೋಗ. ಇಲ್ಲಿ ನೋಡ್ರಿ, ಹುಷಾರಾಗಿ ಹೋಗ್ಬೇಕು ಸ್ಕೂಲ್ಗೆ, ಓಕೆನಾ? ಓಕೆ ಬಾಯ್, ಟಾಟಾ. ಸ್ವಾಮಿ ಕಾಪಾಡಪ್ಪ. ಇದ್ಯಾಕಪ್ಪ? ಯಾಕೆ ಇಷ್ಟು ಲೇಟು? ಎಲ್ಲೇ ನಿನ್ ಗಾಡಿ? ಇವಳ ಬಗ್ಗೆ ನಿನಗೆ ಗೊತ್ತಿಲ್ವೇನೆ? ಯಾವಾಗ್ಲೂ ಇದ್ದಿದ್ದೆ. ಒಂದಿನ ಪೆಟ್ರೋಲ್ ಇಲ್ಲ, ಒಂದಿನ ಗಾಡಿ ಪಂಚರು, ಎಲ್ಲ ಇದ್ರೆ ಸ್ಟಾರ್ಟೇ ಆಗಲ್ಲ. ಬನ್ನಿ. ಯಾ ಲೆಟ್ಸ್ ಗೋ. ಅಮ್ಮ 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 ಏನಾಯ್ತಮ್ಮ? ಅಮ್ಮ ಕೂತ್ಕೊಳ್ಳಿ. ಸುಸ್ತಾಗ್ತಿದ್ಯಾ ಅಮ್ಮ? ಅಮ್ಮ ಕಣ್ಬಿಡಿ ಅಮ್ಮ. ಅಮ್ಮ ಏನಾಯ್ತಮ್ಮ? ಅಮ್ಮ ಮಾತಾಡಿ ಅಮ್ಮ. ತುಂಬಾ ಸುಸ್ತಾಗ್ತಿದ್ಯಮ್ಮ? ಅಥವಾ ಏನಾದ್ರೂ ನೀರೇನಾದ್ರೂ ಬೇಕಮ್ಮ? ಅಯ್ಯಯ್ಯಯ್ಯಯ್ಯ, ಮುಟ್ಬಿಟ್ಟಿಯಾ ನೀನು? ಮಡಿಲಿದ್ದೀನಿ, ಮೈಲಿಗೆ ಆಗುತ್ತೆ ಅಂತ ಗೊತ್ತಾಗಲ್ವ ನಿಂಗೆ? ಛೀ, ಪ್ರಾರಬ್ಧ. ಮುಚ್ಚ್ರಿ ಬಾಯ್ನ. ಇವರಲ್ಲಿ ಮೂರ್ಛೆ ಹೋಗಿದ್ದಾರೆ, ನೀವು ನೋಡಿದ್ರೆ ಮಡಿ ಮೈಲ್ಗೆ ಮುಟ್ಟು ಅಂತ ಬಡ್ಕೋತಾ ಇದ್ದೀರಾ. ಹೌದು, ನಿಮ್ಮ ಅಪ್ಪ ಅಮ್ಮ ಒಬ್ರಿಗೊಬ್ರು ಮುಟ್ದೇನೆ ನೀವು ಭೂಮಿಗೆ ಬಂದಿದ್ದೀರಾ? ಏನ್ ಅಲ್ಲ, ಮಾತಾಡ್ತಿದ್ಯಾ? ನೀವೇನ್ ಉದ್ಭವ ಮೂರ್ತಿನ? ನಾಚಿಕೆ ಆಗ್ಬೇಕು. ಛೇ, ಪ್ರಾರಬ್ಧ. ಅಮ್ಮ ಅಮ್ಮ ಈಗ ಹೇಗಿದ್ದೀರಾ? ನಂಗೆ ಏನಾಗಿತ್ತು? ಏನೂ ಆಗಿಲ್ಲ, ತಲೆ ತೆರೆದು ಬಿದ್ದಿದ್ರಿ ಅಷ್ಟೇ. ಬೆಳಗ್ಗೆ ತಿಂಡಿ ಮಾಡಿರ್ಲಿಲ್ವಾ? ಉಪವಾಸ. ಓ, ಡಯಟ್ ಕೇಸು. ಒಂದ್ ನಿಮಿಷ. ಬೇಡ, ಮೊದ್ಲು ದೇಹದ ದೇಗುಲನ್ ಚೆನ್ನಾಗಿಟ್ಕೋಬೇಕು, ಆಮೇಲೆ ದೇವರ ದೇಗುಲ ಬಂದ್ರಾಯ್ತಪ್ಪ. ತಿನ್ನಿ. ಇನ್ನೊಂದು ಬೇಡ. ಸರಿ, ಹೊರಡೋಣ? ನಿಧಾನ ತಗೊಳ್ಳಿ. ಸರಿಯಾದ ಸಮಯಕ್ಕೆ ದೇವ್ರು ಬಂದಂಗ್ ಬಂದು ನಿಮ್ಮನ್ ಕಾಪಾಡ್ದವ್ರು ಇವರೇ ನಿಮ್ ಪಾಲಿನ ದೇವ್ರು. ಸರಿಮಾ, ಬನ್ನಿ, ನಿಮ್ಮನ್ ಮನೆಗ್ ಬಿಟ್ಟು ಹೋಗ್ತೀನಿ. ಅಯ್ಯೋ ಬೇಡ ಬೇಡ, ನಿನಗೆ ಯಾಕೆ ತೊಂದ್ರೆ? ಪರವಾಗಿಲ್ಲ, ಬನ್ನಿಮಾ, ಬನ್ನಿ.
ಆಟೋ ಬರ್ತೀರಾ? ಎಲ್ಲಿಗೆ? ಇವ್ರ ಮನೆಗೆ. ನಾನು ಬರಲ್ಲ. ನಿಮ್ಮ ಮನೆಗೆ ಬರ್ತೀವಿ, ಕರ್ಕೊಂಡು ಹೋಗ್ತೀರಾ? ತಲೆ ತಿನ್ಬೇಡಿ, ಯಾವ ಏರಿಯಾ ಅಂತ ಹೇಳಿ ಮೇಡಮ್. ವಿಜಯನಗರ. 80 ರೂಪಾಯಿ ಆಯ್ತದೆ. ಮೀಟರ್ ಏನ್ ಮಾಡ್ತದೆ? ತಗೊಳ್ರೆ, ನೀವಿಬ್ರು ಆಟೋನ್ ಫಾಲೋ ಮಾಡ್ಕೊಂಡು ಬನ್ನಿ. ಓಕೆ. ಹಂಪ್ಸು, ಕ್ರಾಸು, ಹಳ್ಳ ದಿಣ್ಣೆಗಳಲ್ಲಿ ಹುಷಾರಾಗಿ ಓಡಿಸಿ. ಇವ್ರಿಗೆ ಹುಷಾರಿಲ್ಲ. 20 ವರ್ಷದಿಂದ ಆಟ ಓಡಿಸ್ತಾ ಇದ್ದೀನಿ, ನನಗೆ ಹೇಳಕ್ ಬಂದ್ಬಿಟ್ಟಲ್ಲಮ್ಮ. ತಲೆ ತಿನ್ಬೇಡಿ, ಕೂತ್ಕೊಳ್ಳಿ. ಬನ್ನಿಮ್ಮ. ಬಾರಿ. ಮೀಟರ್ ಹಾಕಿದ್ದೀನಿ. ನಾನು ನೋಡಿದ್ದೀನಿ. ಇಲ್ಲ ನಿಲ್ಸಿ. ಹಾಂ ಓಕೆ ಅಮ್ಮ, ಓಕೆ. ₹95 ಆಯಿತು. ಮಿಷಿನ್ ಮೇಲಿರೋ ನಂಬಿಕೆ ಮನುಷ್ಯನ ಮೇಲಿಲ್ಲ. ಕಲಿಗಾಲ. ಇದೇ ನಮ್ಮನೆ. ಸರಿಮಾ, ನಾನಿನ್ ಹೊರಡ್ತೀನಿ. ಅರೆ, ಇಷ್ಟು ದೂರ ಬಂದು ಮನೆಗೆ ಬರ್ದೆ ಹೋಗ್ತೀಯಾ? ಬಾ. ಪರವಾಗಿಲ್ಲಮ್ಮ, ಬಾ. ಏನ್ ಬಿಸ್ಲಪ್ಪ. ಬನ್ನಿ, ಬಾಮ್ಮ ಕೂತ್ಕೋ. ನೀವ್ ಕೂತ್ಕೊಳ್ಳಿ ಅಮ್ಮ. ಏನು ನಮ್ಮ ಮನೆಗೆ ಬಂದು ನನ್ನನ್ನೇ ಕೂರಿಸ್ತದಳಲ್ಲಪ್ಪ ಅಂತ ಅನ್ಕೋತಾ ಇದ್ದೀರಾ? ಹಾಗೇನಿಲ್ಲ, ಕೂತ್ಕೋ. ನೀವು ಬನ್ನಿಮ್ಮ, ಕೂತ್ಕೊಳ್ಳಿ. ನೀವು ಸುಸ್ತಾಗಿದ್ದೀರಾ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ನಿಮ್ 3 ಜನಕ್ಕೂ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಕಿಚನ್ ಎಲ್ಲಿದೆ ಅಂತ ಹೇಳಿ ನಾನೇ ಮಾಡ್ಕೊಂಡ್ ಬರ್ತೀನಿ. ನೀವಿಬ್ರು ಇವಳ ಜೊತೆಗೆ ಓದ್ತಾ ಇದ್ದೀರಾ? ಹೌದು. ಅಮ್ಮ, ಮನೇಲಿ ಯಾರ್ಯಾರಿದ್ದೀರಾ? ನಾನು ನನ್ನ ಮಗ. ಸೊಸೆ ಇನ್ನೂ ಮದ್ವೆ ಆಗಿಲ್ಲ. ಮಗನ್ಗೊಂದ್ ಮದ್ವೆ ಮಾಡಿ ಸೊಸೆ ಕೈಲಿ ಸೇವೆ ಮಾಡಿಸ್ಕೊಂಡು ಮಹಾರಾಣಿ ತರ ಇರೋದಲ್ವಾ? ನಿಮ್ ಮಗನ್ಗಾದ್ರೂ ಬುದ್ಧಿ ಬೇಡ್ವಾ? ಅಮ್ಮ, ಈ ವಯಸ್ಸಲ್ಲೂ ಎಲ್ಲ ನೀವೇ ಮಾಡ್ಬೇಕಾ? ಏನ್ ಮಾಡೋದು? ನೀವೇನು ಮಾಡ್ಬೇಡಿ, ಮೊದ್ಲು ಕಾಫಿ ಕುಡೀರಿ. ಥ್ಯಾಂಕ್ ಯು. ಅಮ್ಮ, ಕಾಫಿ ಹೇಗಿದೆ? ಫಸ್ಟ್ ಕ್ಲಾಸ್ ಆಗಿದೆ. ಹಲೋ ಹಲೋ ಹಲೋ, ಕೂತ್ಕೋ. ಜಾಸ್ತಿ ಕೆಲಸ ಮಾಡ್ಬೇಡ, ಕರ್ಗೋಗ್ತೀಯ. ಏನಮ್ಮ ಇದು ಮನೆ ಒಳ್ಳೆ ಮಾರ್ಕೆಟ್ ತರ ಇದೆ. ಹೀಗಿದ್ರೆ ಹೆಲ್ತ್ ಹಾಳಾಗಲ್ವಾ? ಇವಳು ಬೇರೆ ರಾಣಿ ತರ ಕೂತಿದ್ದಾಳೆ. ನಿನ್ ಗಂಡ ಅದೇನ್ ಪಾಪ ಮಾಡಿದಾನೋ? ಪರವಾಗಿಲ್ಲಮ್ಮ, ನೀಟಾಗಿರ್ಬೇಕು ಮನೆ. ನೋಡಿ, ಅಲ್ಲೆಲ್ಲ ಎಷ್ಟು ಗಲೀಜ್ ಬಿದ್ದಿದೆ. ಯಾಕೆ, ಯಾರು ಮನೇಲಿ ಕೆಲಸ ಮಾಡಲ್ವಾ? ಫುಲ್ ಕ್ಲೀನ್ ಆಗಿದೆ. ಅಮ್ಮ, ನಾವ್ ಬರ್ತೀವಿ. ನೀವ್ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ, ಆಯ್ತಾ? ಬರ್ತೀನಿ. ನನ್ ಮಗನ್ ಮದ್ವೆ ಆಗ್ತೀಯಾ? ಅವ್ರು ನನಗೆ ಪರಿಚಯ ಇಲ್ಲ, ಅವ್ರ ಬಗ್ಗೆ ನಂಗೇನೂ ಗೊತ್ತಿಲ್ಲ. ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ನನ್ನ ಮಗನ್ ಮದ್ವೆ ಆಗ್ತೀಯಾ? ನಿನ್ನ ಮಗು ಥರ ನೋಡ್ಕೋತಾನೆ. ನನ್ನ ಮಗ ಹೇಗೆ ಗೊತ್ತಾ, ಯಾರ ತಂಟೆಗೂ ಹೋಗಲ್ಲ, ತುಂಬ ಹೆಲ್ಪಿಂಗ್ ನೇಚರು. ಜೀವನದಲ್ಲಿ ತುಂಬ ಆದರ್ಶಗಳನ್ನ ಇಟ್ಕೊಂಡು ಬದುಕ್ತಾ ಇದ್ದಾನೆ. ನಿನ್ನ ಥರನೇ. ನೀನು ಅವನ ಹೆಂಡತಿ ಆದರೆ ಜೋಡಿ ಕರೆಕ್ಟಾಗಿರುತ್ತೆ. ನೋಡು, ನನಗೆ ನೀನೇ ಸೊಸೆ. ನಂಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಏಯ್, ಬಂಪರ್ ಆಫರ್ ಕಣೆ, ಒಪ್ಕೊಳ್ಳೆ. ಸುಮ್ಮನೆ ರೇ. ನೋಡು, ಒಂದು ಕೆಲಸ ಮಾಡೋಣ. ನಿನ್ನ ಫೋನ್ ನಂಬರು ಅಡ್ರೆಸ್ಸು ಕೊಟ್ಟು ಹೋಗಿರು. ನನ್ನ ಮಗ ಫೋನ್ ಮಾಡ್ತಾನೆ. ನೇರವಾಗಿಬ್ರು ಭೇಟಿಯಾಗಿ ಚರ್ಚೆ ಮಾಡಿ ಆಮೇಲೆ ಒಂದು ನಿರ್ಧಾರಕ್ಕೆ ಬನ್ನಿ, ಸರಿನಾ? ಸರಿ ತಾನೆ? ನೋಡಮ್ಮ, ಫೋನ್ ನಂಬರ್ ಕೊಡಿ. 9845724332. ನಂಗೊಂದು ಮಿಸ್ಡ್ ಕಾಲ್ ಕೊಡಿ. ನನ್ನ ಮಗನ ಕೇಳಿ ಫೋನ್ ಮಾಡಿಸ್ತೀನಿ, ಸರಿ ತಾನೆ? ಬರ್ತೀವಮ್ಮ. ಬರ್ತೀವಿ. ಭಟ್ರೆ.
ಓಕೆ. ನಮಸ್ಕಾರ. ಏನು ಅಣ್ಣನ್ ನೋಡ್ಬೇಕಾಗಿತ್ತು. ಕುಂತ್ಕೊಳ್ಳಿ, ಬರ್ತಾರೆ. ಏನ್ ನಡೀತಾ ಇದೆ? ಕಮಿಷನ್ ಕೊಟ್ಟಿರ್ಲಿಲ್ಲ, ಅದಕ್ಕೆ ಅಣ್ಣ ಕರೆಸ್ಬಿಟ್ಟು ಕೊಡ್ತಾವ್ರೆ. ನೀವು ಕೂತ್ಕೊಳ್ಳಿ. ಏನ್ ಸೇಟು? ತಗೊಳ್ಳಿ, ಇನ್ನು ಎಷ್ಟು ದುಡ್ಡು ಬೇಕು ಹೇಳಿ, ಕೊಡ್ತೀನಿ. ಆದರೆ ಪ್ರಾಪರ್ಟಿ ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗ್ಬೇಕಷ್ಟೆ. ಬೇಡ್ಕತಾ ಇದೀಯೋ ಬೆದರಿಸ್ತಾ ಇದೀಯೋ? ನೋಡು, ನನ್ನ ಮೇಲೆ ನಂಬಿಕೆ ಇದ್ರೆ ಬೇಡ್ಕೋಬೇಡ. ನಿನಗ್ ನಿಯತ್ತಿದ್ರೆ ತಿರುಗು ನೋಡಬೇಡ. ಸೇಟು ಡೀಲ್ನ ಮತ್ತೆ ಬಾಲನ್ ಕೊಟ್ಟವನಣ್ಣ. ನಮ್ಮನೇನಾ ಇದು? ನಮ್ಮನೇನೆ. ಬೆಳಿಗ್ಗೆ ಒಣಗಿರೋ ಬಟ್ಟೆ ಎಲ್ಲ ಇಲ್ಲಿ ಬಿಸಾಕ್ ಹೋಗಿದ್ದೆ, ಈ ರೇಂಜಾಗ ಮಡ್ಚಿಟ್ಟವ್ರ? ಎಲ್ಲ ನಮ್ಮಮ್ಮಂದೇ ಕೆಲಸ. ಎಷ್ಟು ಹೇಳಿದೀನಿ ಅವ್ರಿಗೆ ಕೆಲಸ ಮಾಡಬೇಡ ಮಾಡಬೇಡ ಅಂತ. ಅಮ್ಮ ಅಮ್ಮ ಅಮ್ಮ, ಏನಮ್ಮ ಇದೆಲ್ಲ? ಕೆಲಸ ಮಾಡಬೇಡ ಅಂತ ಹೇಳಿರ್ಲಿಲ್ವಾ? ಯಾವ್ದು? ಅಯ್ಯೋ, ಇದಾ? ನಾನೆಲ್ಲ ಕಣೋ ಇಷ್ಟೆಲ್ಲ ಕೆಲಸ ಮಾಡಿಟ್ಟಿದ್ದು. ಆ ಹುಡುಗಿ ಒಂದೇ ದಿವಸದಲ್ಲಿ ಇಡೀ ಮನೆ ನೀಟ್ ಮಾಡಿ ಹೇಗ್ ಫಳ ಅಂತ ಮಾಡಿಟ್ಟೋದ್ಲು ನೋಡು. ಅಮ್ಮ, ಕೊನೆಗೂ ನಿನಗೊಬ್ಳು ಬೇಕು ಅಂತ ಅನ್ಕೊಂಡಲ್ಲ, ನನಗಷ್ಟೇ ಸಾಕು. ಐ ಲವ್ ಯು ಮಾ. ಅವಳು ಕೆಲಸ ಮಾಡ್ತಾಳೋ ಬಿಡ್ತಾಳೋ, ನಾನು ಮನೇಲಿ ಇಲ್ದೇ ಇರ್ಬೇಕಾದ್ರೆ ನಿನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನನಗೆ. ಆ ಪುಣ್ಯಾತಿಗಿತ್ತಿಗೆ ಇನ್ನೊಂದು 4-5 ಮನೆ ಎಕ್ಸ್ಟ್ರಾ ಸಿಗ್ಲಿ. ಹಲೋ, ಅವಳು ಕೆಲಸದೋಳಲ್ಲ. ಮತ್ತೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಏನ್ ನಯ, ಏನ್ ವಿನಯ, ಎಂತ ಸಂಸ್ಕೃತಿ! ಆಮೇಲೆ ನೋಡಕ್ಕೂ ಎಷ್ಟು ಚೆನ್ನಾಗಿದ್ದಾಳೆ ಅಂತೀಯ.
ಹುಡುಕಿದ್ರು ಅಂತ ಹುಡುಗಿ ಸಿಗಲ್ಲ. ಹುಡುಗಿರು ಇವಾಗ ಇಷ್ಟೊಂದು ಒಳ್ಳೆಯವ್ರಾಗ್ಬಿಟ್ಟವ್ರ? ಹೌದು. ಆಮೇಲೆ ಅವಳೆ ನನ್ ಸೊಸೆ ಅಷ್ಟೇ. ಅಮ್ಮ ನಾನು ಜಾಸ್ತಿ ಮಾತಾಡ್ಬೇಡ. ಆಗ್ಲೇ ನಿನ್ಗೊಂದ್ ನಂಬರ್ ಕಳಿಸ್ದೆ ತಾನೆ, ಅದು ಆ ಹುಡುಗಿ ನಂಬರು. ಈಗ ನೀನು ಅವಳಗ್ ಫೋನ್ ಮಾಡ್ತೀಯಾ, ಆಮೇಲೆ ಕೆಳಗಡೆ ಊಟಕ್ ಬರ್ತೀಯಾ ಅಷ್ಟೇ. ಅಮ್ಮ ನಮ್ಮನೆ ಕಸ ಗುಡ್ಸಿ ನಮ್ಮಮ್ಮನ ಮನ್ಸಿಗೆ ಕಸ್ತೂರಿ ಆಗ್ಬಿಟ್ಲು ಪೊರ್ಕೆ. ಆಯ್ತು, ನಿನ್ ಮನ್ಸಿಗೆ ಯಾವತ್ತಮ್ಮ ನೋವು ಮಾಡಿದ್ದೀನಿ, ಮಾಡ್ತೀನಿ. ಹಲೋ ಹಲೋ, ಯಾರು? ಮೇಡಮ್, ನನ್ನ ಹೆಸರು ಹರ್ಷ ಅಂತ. ಯಾವ ಹರ್ಷ? ಅದೇ ಬೆಳಿಗ್ಗೆ ದೇವಸ್ಥಾನದಲ್ಲಿ ನಮ್ಮ ತಾಯಿಗೆ ಸಿಕ್ಕಿದ್ರಂತಲ್ಲ, ಅವ್ರ ಮಗ ನಾನು. ಓ, ಅವ್ರ ಮಗನಾ ನೀವು? ಹಾ, ತುಂಬಾ ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಏನಕ್ಕೆ? ನಿಮ್ ಮನೆ ಕೆಲಸ ಮಾಡಿದ್ದಕ್ಕ? ಇಲ್ಲ, ನಮ್ಮ ತಾಯಿನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ. ದಾಟ್ಸ್ ಓಕೆ. ಏನ್ ಫೋನ್ ಮಾಡಿದ್ದು? ನಮ್ಮ ತಾಯಿ ಹೇಳಿದ್ರು ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ. ಅದೇನೋ ವರ ಪರೀಕ್ಷೆ ಮಾಡ್ತೀರಂತಲ್ಲ, ಅದಕ್ಕೆ. ನಾಳೆ 10:00 ಎಲ್ಲಿ ಬರ್ಬೇಕು ಅಂತ ಮೆಸೇಜ್ ಮಾಡ್ತೀನಿ, ಅಲ್ಲಿ ಪರೀಕ್ಷೆ ಮಾಡೋಣ. ಮೇಡಮ್, ಕಾಯಕವೇ ಕೈಲಾಸ ಅಂತಾರೆ. ಕೋಟಿ ಬರುತ್ತೆ ಅಂದ್ರೂ ನಾನು ಎಲ್ಲೂ ಹೋಗಲ್ಲ ಕೆಲ್ಸದ ದಿನಗಳಲ್ಲಿ. ನಾಳೆ ಬರಲ್ಲ, ಸಂಡೇ ಬರ್ತೀನಿ, ಓಕೆನಾ? ಸರಿ, ಓಕೆ. ಓಕೆ ಓಕೆ ಓಕೆ. ನನ್ ಬ್ಯಾಕ್ ಗ್ರೌಂಡ್ ಇನ್ನು ನಿಮಗ್ ಗೊತ್ತಿಲ್ಲ. ಒಬ್ಬೊಬ್ರಿಗೆ ಏನೇನ್ ಮಾಡ್ತೀನಿ ನೋಡ್ರಿ. ನೋಡ್ತಾ ಇದೀವಿ ಬಪ್ಪ, ಇಲ್ಲಿ ಅಣ್ಣ ಕರೀತಾವ್ರೆ. ಸೆಟು ಚಿಲ್ಲಾನೆ ಕಾನೆ ಚೋಪ್. ಅದ್ಯಾಕೆ ಹೆಣ್ಣೈಕ್ಳು ಎರ್ಗೈ ಟೈಮಲ್ಲಿ ಅರ್ಚ್ಕೊಂಡಂಗ ಅರ್ಚ್ಕತ್ಯ? ಏನ್ ಹೆಂಗಿದೆಲ್ಲ? ಡಿಂಗ್ ರಾಜ ಅಂತ ಹೇಳ್ಸೆಟ್ಟು, ಇಲ್ಲ ಅಂದ್ರೆ ಮೂಟೆ ಕಟ್ಬಿಡ್ತೀನಿ. ನನಗ್ ಬರ್ಬೇಕಾಗಿದ್ದ ಪ್ರಾಪರ್ಟಿ ಡೀಲು ಬಾಲನ್ಗೆ ಹಿಂಗೋಯ್ತು. ನಾನೇ ಕೊಟ್ಟಿದ್ದು 50 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ. ಎಲ್ಲ ಡೀಲ್ನು ಅವನ್ಗೆ ಕೊಟ್ಬಿಟ್ರೆ ನಾವೇನು ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ಅರುಸಕ್ಕೆ ಹೊಸ ಅರುಸವ ಹೊಸತು ಹೊಸತು ತರುತ್ತಿದೆ ಅಂತ ನಾವೇನ್ ಭಿಕ್ಷೆನ ಎತ್ತದು. ಆ ಡೀಲು ನಂದೆ, ಆ ಅಡ್ವಾನ್ಸು ನಂದೆ, ನನ್ಗೆ ಬರ್ಬೇಕು. ಅಡ್ಡ ಬಂದ್ರೆ ಸ್ಮಶಾನಕ್ಕೆ ಅಡ್ಮಿಟ್ ಮಾಡ್ಬಿಡ್ತೀನಿ. ಅದೆಲ್ಲ ಆಗಲ್ಲ. ಆಗಲ್ವಾ? ಎಲ್ರಲ್ಲೊಂದು ಮುಟ್ಟ. ಯಾಕೆ? ಐಸಾ ಪೈಸಾಡನ ಮುಟ್ಟಲ್ಲ. ಮುಟ್ಟೋ ತಲೆ. ನಾನು ಒಬ್ಬರನ್ನ ಮೇಲ್ ಕಳ್ಸೋಣ ಅಂತ ಇದ್ದೆ, ನೀನಿಬ್ಬರನ್ನೂ ಕಳ್ಸೋಣ ಅಂತ ಇದ್ಯಾ? ಓಯ್, ನಡೆಯಲೇ ನಡೆ. ಅವ್ರಿಗೆ ಏನ್ ಬೇಕೋ ಕೊಟ್ಬಿಡಿ, ನಮ್ಮನ್ನ ಕಾಪಾಡಿ. ಪಪ್ಪ, ಸೇವ್ ಮಿ ಪಪ್ಪ. ಡೆಂಗರಾಜ, ನನ್ನ ಫ್ಯಾಮಿಲಿಗೆ ಏನು ಮಾಡಬೇಡ ಪ್ಲೀಸ್. ನನ್ನ ಮಾತು ಕೇಳು. ಪಪ್ಪ ರೀ, ಪಪ್ಪ ರೀ. ಹೊಟ್ಟೆ ಏನ್ ತಿಂತೀರ ಸೆಟು? ಯಾಕೆ? ಎಲ್ಲ ಕೆಂಪಿಗೆ ಇದ್ದೀರಪ್ಪ. ಇವ್ರನ್ನ ಡೈರೆಕ್ಟ್ ಆಗಿ ಕಳಿಸ್ಲಾ, ಇಂಡೈರೆಕ್ಟ್ ಆಗ? ಅಣ್ಣ, ನೀವು ಡೈರೆಕ್ಟ್ ಅಣ್ಣ. ಡೆಂಗರಾಜ, ಬೇಡ ಡೆಂಗರಾಜ, ಅವ್ರಿಗೇನು ಮಾಡಬೇಡ. ಡೀಲ್ ನೀನೇ ಮಾಡ್ಕೊಡಿವಂತೆ. ನಾಳೆ ಅಡ್ವಾನ್ಸ್ ತಂದು ಕೊಡ್ತೀನಿ. ನಂಬ್ಲಾ? ನನ್ನ ಹೆಂಡತಿ ಮಕ್ಕಳು ಮೇಲೆ ಆಣೆ. ಓಕೆ ಸೆಟ್, ನಂಬ್ತೀನಿ. ನಿನ್ ಗಂಡ ಏನಾದ್ರೂ ನಕ್ರ ಗಿಕ್ರ ಮಾಡಿದ್ರೆ ನಿನ್ ತಾಳಿ ಭಾಗ್ಯ ಕಳ್ಕತ್ಯ, ನನ್ನ ಪಾಪು ಮರಿ ಭಾಗ್ಯ ಪಡ್ಕಂತ್ಯ. ಇವ್ರ ಮೇಲೊಂದು ಕಣ್ಣಿಟ್ಟಿರೋ. ಆಯ್ತಣ್ಣ. ಸರ್, ಆರ್ಡರ್ ಸರ್. ಇಲ್ಲ, ಒಂದು 10 ನಿಮಿಷ, ಒಬ್ರು ಬರೋರು ಇದ್ದಾರೆ, ಆಮೇಲೆ ಆರ್ಡರ್ ಕೊಡ್ತೀನಿ. ಓಕೆ ಸರ್. ನಮಸ್ಕಾರ.
ಮೋಸ್ಟ್ಲಿ ಅವನೇ ಇರ್ಬೋದು ಅಲ್ವಾ? ಅವನೇ ಅನ್ಸುತ್ತೆ ಕಣೆ. ಹರ್ಷ, ಹಲೋ ಹರ್ಷ. ಕಾವ್ಯ, ಹ್ಮ್ ನಮಸ್ತೆ. ನಮಸ್ತೆ. ಹಾಯ್. ಹಾಯ್. ನಮಸ್ತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. Thank you. ಹಾ, ಕೂತ್ಕೊಳ್ಳಿ. ತುಂಬಾ ಹೊತ್ತಾಯ್ತಾ ಬಂದು? ಇಲ್ಲ, ನಿಮ್ಮಮ್ಮ ಹೇಳ್ತಾ ಇದ್ರು ನಿಮ್ಮ ಶಿಸ್ತು, ಆದರ್ಶ ಹಾಗೂ ಸಮಯ ಪ್ರಜ್ಞೆ ಬಗ್ಗೆ. ಗುಡ್, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ನಾವು ಟೈಮಿಗೆ ಕೈ ಕೊಟ್ರು, ಟೈಮ್ ನಮಗೆ ಕೈ ಕೊಟ್ರು, ಕೆಡೋದು ನಮ್ಮ ಟೈಮ್. ಟೈಮ್ ಇರೋದೇ ಟೈಮ್ ಪಾಸ್ ಮಾಡೋದಕ್ಕೆ. ಹಾಗಂತ ನಾವು ಟೈಮ್ ಪಾಸ್ ಮಾಡ್ತಾ ಕೂತ್ರೆ ಕೆಡೋದು ನಮ್ಮ ಟೈಮ್. ಎಲ್ರಿಗೂ ಒಂದು ಟೈಮ್ ಬರುತ್ತೆ ಅಂತ ಇರೋ ಟೈಮ್ನ ಯೂಸ್ ಮಾಡ್ಕೊಳ್ದೆ ಬರೋ ಟೈಮ್ಗೋಸ್ಕರ ಕಾಯ್ತಾ ಕೂತ್ರೆ ಕೆಡೋದು ನಮ್ಮ ಟೈಮೇ. ಅವನ ಕೈಲಿ ವಾಚ್ ಇಲ್ಲ, ಅವನ ಟೈಮ್ ಖರಾಬ್. ಇವನ್ ಕೈಲಿ ರ್ಯಾಡೋ ವಾಚ್ ಇದೆ, ಇವನ್ ಟೈಮ್ ಸೂಪರ್ಬ್ ಅಂತ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಓಡಾಡ್ಕೊಂಡಿದ್ರೆ ಕೆಡೋದು ನಮ್ಮ ಟೈಮೇ. ಮನುಷ್ಯ ಮನ್ಸು ಮಾಡಿದ್ರೆ ಓಡೋದನ್ನ ಏನ್ ಬೇಕಾದ್ರೂ ತಡಿಬಲ್ಲ, ಆದ್ರೆ ಟೈಮ್ ಮಾತ್ರ ಯಾರಿಂದನೂ ತಡೆಯೋಕ್ ಸಾಧ್ಯ ಇಲ್ಲ. ಅಕಸ್ಮಾತ್ ತಡೆದ್ರು ನಮ್ ಟೈಮ್ ಕೆಡ್ದಾಯ್ತು ಅಂತ ಅರ್ಥ. ನಾನೇನ್ ಕೇಳ್ದೆ, ಟೈಮ್ ಕರೆಕ್ಟ್ ಆಗಿ ಬಂದಿದ್ದೀರಾ ಅಂತ ತಾನೇ? ಅದನ್ನ ನಾನು ಹೇಳಿದ್ದು. ಟೈಮ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಹೌದು, ಏನ್ ತಗೋತೀರಾ? ನೀವೇನ್ ಕೊಟ್ರು ತಗೋತೀನಿ. ವೇಟರ್, ಎಸ್ ಮ್ಯಾಮ್. 4 ಕಾಫಿ. ಹೇ ಬೇಡ ಕಣೆ, ನಾನು ಡಯಟ್ ಅಲ್ಲಿ ಇದ್ದೀನಿ. ಸರಿ, 3 ಕಾಫಿ. ಓಕೆ ಮ್ಯಾಮ್. ಏನ್ ಮಾಡ್ಕೊಂಡಿದ್ದೀರಾ? ನಾನು ಮಹೀಂದ್ರ ಫೈನಾನ್ಸ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಓ, ಫೈನಾನ್ಸ್ ಕಂಪನಿಲಿ ಕೆಲಸ ಮಾಡ್ತಿದ್ದೀರಾ? ಓಕೆ, ಬೇರೆ ಏನ್ ಕೆಲಸ ಮಾಡ್ತೀರಾ? ಸರ್ ಕಾಫಿ. ಥ್ಯಾಂಕ್ ಯು. ವೆಲ್ಕಮ್ ಸರ್. ಬೇರೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ಮಲಗ್ತೀನಿ. ಕಾಫಿ ಕುಡಿದ್ಬಿಟ್ಟು ಹೊರಡಿ. ಸರಿ, ನಾನು ಹೊರಡ್ತೀನಿ. ಹಲೋ. ನಂಗೆ ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಆದರ್ಶದ ಬಗ್ಗೆ 4 ಲೆಕ್ಚರ್ ಕೊಟ್ಟು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋ ಪುಕ್ಕಲ್ರು ಬೇಕಾಗಿಲ್ಲ. ರೌಡಿ ಏರಿಯಾದಲ್ಲಿ ಕಾಲಿಟ್ರೆ ಹಾಗೆ ವೈರಿಗಳ ವೈರ್ ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟೋಗ್ಬೇಕು. ಗಟ್ಟಿ ಗುಂಡಿಗೆ ಇರೋ ಘಟ ಬೇಕು. ಒಂದೇ ಮಾತಲ್ಲಿ ಹೇಳೋದಾದ್ರೆ ಗಂಡ್ಸ್ಬೇಕು. ನಾನು ರೌಡಿನೇ. ಒನ್ಸ್ ಅಪಾನ್ ಎ ಟೈಮ್ ಇನ್ ಬ್ಯಾಂಗ್ಳೂರ್, ಹರ್ಷ ಅಲಿಯಾಸ್ ಹರ್ಷ ಅಂದ್ರೆ ಇಡೀ ಬೆಂಗಳೂರೇ ಬೆಂದೋಗ್ತಿತ್ತು. ಎಲ್ಲ ರೌಡಿಗಳು ಶತ್ರುಗಳನ್ನ ಟಾರ್ಗೆಟ್ ಮಾಡಿ ಹೊಡೆದ್ರೆ ಈ ಹರ್ಷ ಅವನು ಹೊಡಿತಿದ್ದೇ ಗೊತ್ತಾಗ್ತಿರ್ಲಿಲ್ಲ, ಗೊತ್ತಾಗ್ದಂಗೆ ಹೊಡೆದಾಕ್ಬಿಡ್ತಿದ್ದ. 10 ಜನ ರೌಡಿಗಳನ್ನ ಮೆಜೆಸ್ಟಿಕ್ ನಿಂದ ಮಾಕ್ಳಿವರೆಗೂ ಅಟ್ಟಾಡಿಸ್ಕೊಂಡು ಹೊಡೆದು ರಕ್ತದ ಓಕ್ಳಿ ಹರಿಸ್ತಾ ಇದ್ದೆ. ಬೆಂಗಳೂರು ಅಂಡರ್ ವರ್ಲ್ಡ್ಗೆ ಅಂಡರ್ವೇರ್ ಆಗಿ ಮಾನ ಮುಚ್ಚಿದ್ದೆ. ನಾನು ಯಾವಾಗ ರೌಡಿಸಂ ಬಿಟ್ನೋ ಮತ್ತೆ ಬೆತ್ತಲಾಗೋದು ಬೆಂಗಳೂರು. ಎಲ್ರು ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಸ್ನೇಹಿತರು ಹುಡುಗಿರಿಗೋಸ್ಕರ ರೌಡಿಗಳಾಗ್ತಾರೆ. ಆದ್ರೆ ನಾನು ನನಗೋಸ್ಕರ ಆದೆ. ಆದ್ರೆ ಯಾಕಾದೆ ಅಂತ ಇದುವರೆಗೂ ಗೊತ್ತಿಲ್ಲ. ನಾನು ಮಚ್ಚನ ಮುಚ್ಚಿಟ್ಟಿದ್ದೆ ನಮ್ಮ ತಾಯಿಗೋಸ್ಕರ. ನಾನು ರೌಡಿಸಂ ಮಾಡ್ತೀನಿ, ಆದ್ರೆ ಅದು ನಮ್ಮ ತಾಯಿ ಗೊತ್ತಿಲ್ಲ ಅಷ್ಟೇ. ಹಾಗಾದ್ರೆ ನಾನು ನೋಡ್ಬೇಕು. ನೋಡೋಕ್ ಗುಂಡಿಗೆ ಗಟ್ಟಿ ಇದ್ರೆ ಒಂದಿನ ಡೀಲ್ ನಡಿಬೇಕಾದ್ರೆ ಫೋನ್ ಮಾಡ್ತೀನಿ, ಅಲ್ಲಿಗೆ ಬನ್ನಿ. ಓಕೆ? ಓಕೆ, ಡನ್. ಈ ರೌಡಿಗಳಿಗೆ ಮಾತ್ರನೇ ಅಂತ ಮಕ್ಕಳಾಗೋದು, ಬೇರೆ ಯಾರಿಗೂ ಪ್ರಪಂಚದಲ್ಲಿ ಮಕ್ಕಳೇ ಆಗಿಲ್ವಂತ ಏನ್ ಅನ್ಕೊಂಬಿಟ್ಟಾರೆ ಹುಡುಗಿರು? ಈ ಡಾಕ್ಟ್ರು, ಇಂಜಿನಿಯರ್ಸು, ಬಿಲ್ಡರ್ಸ್ ಇವ್ರ ಮಾರ್ಕೆಟ್ ಎಲ್ಲ ಬಿದ್ದೋಯ್ತಾ? ಈಗ ರೌಡಿಗಳ ಮಾರ್ಕೆಟ್ ಬೆಳೆದು ಬಿಡ್ತಂತ. ಎಣ್ಣೆಗಳನ್ನೆಲ್ಲ ರೋಡಲ್ಲಿ ನಿಲ್ಸ್ಬಿಟ್ಟು ಬಿಯರ್ ಇದು ಬಿಡ್ಬೇಕು. ಲವ್, ಸುಮ್ನೆ ಏನೇನೋ ಮಾತಾಡ್ಬೇಡ ಕಣ. ನಾನೀಗ ರೌಡಿ ಆಗ್ಬೇಕಷ್ಟೇ. ಬಿಕಾಸ್ ನಮ್ ತಾಯಿಗಳು ಕಂಡ್ರೆ ತುಂಬಾ ಇಷ್ಟ. ಐ ಟು ಲವ್ ಹರ್, ಐ ವಾಂಟ್ ಹರ್. ಹೌದಪ್ಪ, ಈ ವಾಂಟರ್ರು, ಶಿ ವಾಂಟ್ಸ್ ರೌಡಿ. ಮಧ್ಯದಲ್ಲಿ ವಾಟ್ ಐ ವಾಂಟ್ ಟು ಡು ಶೇಖ್ ಅಬ್ದುಲ್ಲಾ. ಏನದು? ನಾನೇನು ಅಳ್ಳಾಡಿಸ್ಲಿ ಅಂದೆ.
ಲವ್ ಏನೋ ಒಂದ್ ಮಾಡಪ್ಪ, ನಿನ್ ಕೈಲಿ ಆಗದೆ ಇರೋದು ಏನೋ ಇದೆ. 1 ವರ್ಷ ಆಯ್ತು ಮಗ, ಆಗಿದ್ ನನ್ ಕೈಲಿ ಏನೂ ಆಯ್ತಿಲ್ಲ. ಏನಂದೆ? ಅದು ಅಪ್ಪ, ಈ ಕೆಲಸ ಎಲ್ಲ ನಮ್ ಕೈಲಿ ಆಗಲ್ಲ. ನೀನ್ ಎಣ್ಣೆ ಎಲ್ಲ ಬಡ್ಡಿ ಸಮೇತ ಸೇರಿಸಿ ನೆಕ್ಸ್ಟ್ ಮಂತ್ ವಾಪಸ್ ಕೊಡ್ತೀನಿ, ಈಗ ಹೋಗು. ಏಯ್ ನೀನೇ ಹಿಂಗಂದ್ರೆ ಹೆಂಗೋ? ನೀನಿದ್ಯಾ ಅಂತ ತಾನೆ ಅವಳಿಗೆ ನಾನು ಮಾತು ಕೊಟ್ಟಿದ್ದು. ನೀನೊಬ್ಬ ರೌಡಿನ್ ಕ್ರಿಯೇಟ್ ಮಾಡಕ್ ಆಗದೆ ಇರೋನು ಇನ್ನೊಂದು ಕಥೆನ್ ಕ್ರಿಯೇಟ್ ಮಾಡಿ ಡೈರೆಕ್ಟರ್ ಐತಿ ಅಂತ. ನಾನು ಡೈರೆಕ್ಷನ್ ಬಗ್ಗೆ ಮಾತಾಡಬೇಡ ನೀನು. ನನ್ನ ಹೃದಯಕ್ಕೆ ಹೊಡೆದು ನನ್ನ ಟ್ಯಾಲೆಂಟ್ನ ಚೆಕ್ ಮಾಡ್ಬಿಟ್ಟಿದ್ಯಾ. ಇವತ್ತು ಏನೇ ಹೇಳಿದ್ರು ನನ್ನ ಹತ್ರ ಇರೋದೆಲ್ಲ ಆಚೆ ಹಾಕ್ಬಿಡ್ತೀನಿ. ಹಾಕ್ಬಿಡು ಆಚೆ. ಇದೆಲ್ಲ ಟ್ಯಾಲೆಂಟ್ ಆಚೆ ಹಾಕು. ಓಕೆ ಮಗ, ನೀನು ಬಜೆಟ್ ರೆಡಿ ಮಾಡ್ಕೊ, ನಾನು ಕಾನ್ಸೆಪ್ಟ್ ರೆಡಿ ಮಾಡ್ಕೋತೀನಿ. ಈ ಮರಿ ನಾಗ ಹೆಂಗ್ ಬುಸ್ ಕೊಡ್ತಾನೆ ಅಂತ ನಾಳೆ ಸ್ಪಾಟಲ್ಲಿ ನೋಡು. ಈ ರೌಡಿ ಆಗ್ಬೇಕು ಅಂದ್ರೆ ಅರ್ಸ ಪರ್ಸ ಅಂತ ಹೆಸರಿದ್ರೆ ಆಗಲ್ಲ, ಹಿಂದೆ ಇನ್ನೊಂದು ಹೆಸರು ಇಟ್ಕೊಂಡಿರ್ಬೇಕು. ಏನಿಡೋದು? ಅರ್ಸ ಅಲಿಯಾಸ್ ಬರ್ಗೆಟ್ ಅರ್ಸ. ಬರ್ಗೆಟ್ ಇರೋದಲ್ಲ, ಅದೇನು ಬರ್ಗೆಟ್ ಅರ್ಸ. ಮಗ, ನೀನ್ ರೌಡಿ ಆಗ್ಬೇಕಾಗಿರೋ ಮೊದಲನೇ ಹೆಜ್ಜೆ ತಗೋ. ಇದನ್ ಕುಡಿದ್ರೆ ರೌಡಿ ಆಯ್ತಿನ? ನಿಜವಾಗ್ಲೂ ಕುಡಿ. ಈಗ ತೋರ್ಸು ನಿನ್ ಪವರ್ನ ಅವಳಿಗೆ. ಅದು ಇಷ್ಟಿಗೆ ಟೈಟ್ ಆಗ್ಬಿಟ್ಟು. ಹಲೋ, ನಾನು ಹರ್ಷ ಅಲಿಯಾಸ್ ಫಾರ್ಗೆಟ್ ಹರ್ಷ. ನಿಮ್ಮ ಗುಂಡಿಗೆ ಗಟ್ಟಿ ಇದ್ರೆ ನಾಳೆ ಒಂದು ಡೀಲ್ ನಡೀತಿದೆ, ಅಲ್ಲಿಗೆ ಬನ್ನಿ. ಡೋಂಟ್ ಶೌಟ್. ಅಡ್ರೆಸ್ ಮೆಸೇಜ್ ಮಾಡ್ತೀನಿ. ಮರಿ ಅಡ್ರೆಸ್ ಅಲ್ಲ, ಮೆಸೇಜ್ ಮಾಡ್ತೀನಿ. ಗುರು, ಯಾವನ್ಗೂ ಟೈಮ್ ಸೆನ್ಸೇ ಇಲ್ಲ. ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಎಲ್ಲೋದ ಇವನು? ಇಲ್ಲ, ಇಷ್ಟೊತ್ತಿಗೆ ಬರೋದು? ಅವಾಗಿಂದ ಕಾಯ್ತಿದ್ದೀನಿ ಗೊತ್ತಾ ನಾನು. ಮಾಮೂಲಿ ಟ್ರಾಫಿಕ್ ಬಿಡಲ್ಲ. ಅದಿರ್ಲಿ, ಬಿಲ್ಡ್ರಲ್ಲಿ ಯಾರ ಇವನು? ಹೆಂಗೆ ಇವನು ಬಿಲ್ಡ್ರ? ನನ್ನ ಪ್ಲಂಬರ್ ಅನ್ಕೊಂಡ. ಲವ್, ಕರಿ ಕಾಗೆಗೆ ಕೋಟು ಕೂಲಿಂಗ್ ಗ್ಲಾಸ್ ಹಾಕಿ ಬಿಲ್ಡ್ರ್ ಅಂತಿದ್ಯಾ? ನಿಜ ಹೇಳ್ತೀನಿ ಕೇಳೋ, ಇವನ್ ಯಾವ ಆಂಗಲ್ ಇಂದನೂ ಬಿಲ್ಡ್ರ್ ತರ ಕಾಣ್ತಾ ಇಲ್ಲ. ಕಲರ್ ನೋಡಿ ಕೌಂಟ್ ಮಾಡಬೇಡ, ಟ್ಯಾಲೆಂಟ್ ನೋಡಿ ತೂಕ ಮಾಡು. ಅವ್ರ ಎಂತ ದೊಡ್ಡ ಕಲಾವಿದ್ರು ಗೊತ್ತೇನೋ? ಎಂತ ಪಾತ್ರ ಕೊಟ್ರು ಪರಕಾಯ ಪ್ರವೇಶ ಮಾಡೋ ಪರದೆ ಮೇಲಿನ ತಲೈವ ನಮ್ಮ ಕಸಿಮು. ನೋಡು, ಹೇಳ್ತಿದೀನಿ ಕೇಳೋ, ಇಲ್ಲಿ ಸ್ವಲ್ಪ ಎಡವಟ್ ಆದ್ರೂ ಯಾರ ತಲೆನೂ ಉಳಿಯಲ್ಲ. ನೋಡು, ಡೈರೆಕ್ಷನ್ಗೆಲ್ಲ ತಲೆ ಹಾಕ್ಬೇಡ, ಅದು ನನ್ ಕೆಲ್ಸ. ಯಾರ್ಗೆ ಏನ್ ಮಾಡ್ಬೇಕು, ಯಾರ ಕೈಲಿ ಏನ್ ಮಾಡ್ಸ್ಕೋಬೇಕು, ಐ ನೋ ದಟ್. ಪ್ಲೀಸ್ ಗೆಟ್ ಔಟ್. ಲವ್, ಅಟ್ಲೀಸ್ಟ್ ಅವ್ರನ್ನ ಬೆಳ್ಳಗಾದ್ರೂ ಮಾಡೋ. ಅವ್ರು ಚೆನ್ನೈ ಬಿಲ್ಡ್ರು, ಬೆಳ್ಳಗಾಗಲ್ಲ. ಕಲರ್ಗೆ ಯಾಕೆ ತಲೆ ಕೆಡ್ಸ್ಕೋತೀಯ? ಕಪ್ಕಿರೋರೆ ಪ್ರೆಸಿಡೆಂಟ್ ಆಗಿಲ್ವಾ? ಅದ್ ಬಿಡು, ನಿಮ್ ಹುಡುಗಿ ಜೊತೆ ಮಗ ಫ್ರೆಂಡ್ಸ್ ಬರ್ತಾರೆ, ಕೇಳೋದ್ನಪ್ಪ. ಅಲ್ಲ, ಶಾರ್ಟ್ ಎಷ್ಟು ಗಂಟೆಗೆ? ಇದ್ರಲ್ಲಿ ಇರೋದೇ ಒಂದ್ ಶಾರ್ಟ್, ಸಿಂಗಲ್ ಶಾರ್ಟ್ ಫಿಲಮ್ ಇದು. ಟಚ್ ಅಪ್ ಮೇಕಪ್ ಎಲ್ಲ ಇಲ್ಲ. ಓವರ್ ಆಕ್ಟಿಂಗ್ ಏನಾದ್ರು ಮಾಡಿದ್ರೆ ಇರೋದ್ ನಾಲ್ಕು ಕೂದಲು ಕಿತ್ತಾಕ್ತೀನಿ. ವಿಗ್ ತರಿಸ್ಕೋತೀನಿ. ಮರಿ ಏನ ಬರ್ತಾವ್ರು? ಬೇಗ ಹೋಗಿ ಪೊಸಿಷನ್ ತಗೊಳ್ಳಿ. ನೀನೇನೋ ಹಿಂಗ್ ನಿಂತಿದ್ಯಾ? ಬೇಗ ಹೋಗಿ ಅಲ್ಲಿ ಮೇಕಪ್ ಏನಾರ ಗೆಟಪ್ ಚೇಂಜ್ ಮಾಡ್ಕೊ. ಹೋಗ ಪೊಸಿಷನ್. ಅಲ್ಲಿ ಹೋಗಿ ಮರ ತಪ್ಪ. ಫ್ರೆಂಡ್ಸ್ ಬರ್ತಾವ್ರೆ, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ಇಬ್ಬರನ್ನ ಪಟಾಯಿಸ್ಬೋದು. ರೇ ಡೈರೆಕ್ಟ್ರೆ, ಬೇಗ ಮುಗಿಸ್ರಿ, ಸಿಕ್ಕಾಪಟ್ಟೆ ಬಿಸಿಲಿದೆ. ಅಮ್ಮಿಕೊಂಡಿರಯ್ಯ. ಹಿಂಗ್ ಕಟ್ಟಾಕಿ ಎಲ್ಲ ನನ್ನ ಮಕ್ಕಳು ಹೊಡಿತಾರೆ. 1 ನಿಮಿಷ ನಾನು ಕಟ್ಟು ಬಿಚ್ಚು ನೋಡಿ. ಒಬ್ಬೊಬ್ಬರ ಶಿರಚ್ಛೇದನ ಮಾಡಿ, ಕೊರಳನ್ನು ಕಡಿದು, ಬೆರಳನ್ನು ಕಡಿದು, ಹೊಟ್ಟೆಯನ್ನು ಬಗೆದು, ಕರಳನ್ನು ತೆಗೆದು ನನ್ನ ಕೊರಳಿಗೆ ಹಾಕಿಕೊಂಡು ವೀರಭದ್ರ ತಾಂಡವಾಡಬಲ್ಲೆ. ಅಮ್ಮ ತಾಯಿ ಅನ್ನಕ್ಕೆ ನೀನು ಬೆಗ್ಗರಲ್ಲಿ ಬಿಲ್ಡರು. ಇನ್ನೊಂದ್ಸಲ ಅಮ್ಮ ತಾಯಿ ಅಂದ್ರೆ ಬಲಾತ್ಕಾರ ಮಾಡ್ಬಿಡ್ತೀನಿ ಅಷ್ಟೇ. ಹಾಗೇನು ಮಾಡ್ಬಿಡ ಡೈರೆಕ್ಟ್ರೆ, ಅದೇನೋ ಕ್ಯಾರೆಕ್ಟರ್ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟೆ, ಒಳಗೆ ಹೋಗ್ಬಿಟ್ಟೆ. ಹೋಗಿಬೇಡಿ, ಮೇಕಪ್ ಹಾಳಾಗ್ಬಿಡುತ್ತೆ. ಎಲ್ಲಿ ಇವನಿನ್ನೂ ಬಂದಿಲ್ಲ? ಶುರು ಮಾಡ್ಕೋ. ಏನ
ಡೈಲಾಗ್ ಹೇಳಯ್ಯ, ಡೈಲಾಗ್ ಹೇಳಯ್ಯ. ಆಕ್ಷನ್ ಹೇಳಿ. ಆಕ್ಷನ್. ಆಕ್ಷನ್. ಏಯ್ ಕಟ್ಟಿಬಿಸಿರೋ. ಏಯ್ ಸೈನ್ ಹಾಕ್ತೀಯಾ ಇಲ್ವಾ? ಏಯ್ ಹಿಂಗ್ ಹೆದರ್ಸಿ ಬೆದರ್ಸಿದ್ರೆ ಸೈನ್ ಹಾಕಕ್ಕೆ ನಾನೇನು ಬಿಲ್ದಲ್ಲಿರೋ ಇಲಿ ಅಲ್ಲ, ಕಾಡಲ್ಲಿರೋ ಹುಲಿ. ನಿನ್ನಂತ ಕಾಡಲ್ಲಿರೋ ಎಷ್ಟೋ ಹುಲಿಗಳನ್ನ ಬೇಟಾಡಿದಾನೆ ಕಣೋ ನಮ್ ರಾಜ ಹುಲಿ. ಅವನ್ ಎಸ್ ಅಲ್ವಾ? ಬರ್ತಿದ್ದ ನೋಡು. ಬಿಲ್ದಲ್ಲಿರೋ ಇಲ್ಲಿಗೆ ಬೋಂಡ ಹಾಕೋದು ಗೊತ್ತು, ಕಾಡಲ್ಲಿರೋ ಹುಲ್ಲಿನ ಬೇಟೆಯಾಡೋದಕ್ಕೂ ಗೊತ್ತು. ಈ ಫರ್ಗೆಟ್ ಅರ್ಷನ್ಗೆ ಕೋಪ ಬರೋದಕ್ಕಿಂತ ಮುಂಚೆ ತುಟಿ 2 ಮಾಡದೆ ಈ ಪೇಪರ್ ಸೈನ್ ಹಾಕು, ಇಲ್ಲಾಂದ್ರೆ ನೀನ್ ಎರಡಾಗೋಗ್ತ್ಯಾ, ನೀನ್ ಎರಡಾಗೋಗ್ತ್ಯಾ, ಗೊತ್ತಾಯ್ತಾ? ಅಯ್ಯೋ ಅವ್ರಿಗೇನು ಮಾಡಬೇಡಿ. ಇವಳು ಯಾರೋ ಮಗ? ಅಯ್ಯೋ ನನ್ನ ಗಂಡನ್ ಬಿಟ್ಬಿಡಿ, ನಿಮ್ ಕಾಲ್ ಮುಗಿತೀನಿ. ಅಯ್ಯೋ ನಿಮ್ ಕಾಲ್ ಮುಗಿತೀನಿ, ನನ್ ಗಂಡನ್ ಬಿಟ್ಬಿಡಿ. ಅಯ್ಯೋ ನೀವ್ ಕೇಳಿದ ಜಾಗಕ್ಕೆ ಎಲ್ಲಾ ಕಡೆ ಸೈನ್ ಹಾಕ್ತಾರೆ, ನನ್ ಗಂಡನ್ ಬಿಟ್ಬಿಡಿ. ಎಲ್ಲೆಲ್ಲೋ ಬೇಡ, ಇಲ್ಲಿ ಸೈನ್ ಹಾಕ್ಸು. ರೀ ಸೈನ್ ಹಾಕ್ರಿ. ಅಯ್ಯೋ ನೀನ್ ಅವಳೆ ಹೇಳಕ್ಕೆ ನೀನ್ ಹೆಂಡತಿ ಕೆರಕ್ಸು. ನಾನು ಹೇಳ್ತೀನ. ಕಸೇಮ್ ಮರ್ಯಾದೆಯಿಂದ ಸೈನ್ ಹಾಕ್ಲಿಲ್ಲ ಅಂದ್ರೆ ನಮ್ ಬಾಸ್ಗೆ ಕೋಪ ಬಂದ್ರೆ ಹೆಣ ಆಗೋಗ್ತೀಯಾ? I won't forget you. ವಾವ್ ಸೂಪರ್ ಕಣೆ. ಅವನ್ ಒಂದ್ ಆವಾಜ್ಗೆ ಇವನ್ ಅದ್ರೋಗ್ಬಿಟ್ಟ. ಏ ಬನ್ರಿ ಹೋಗೋಣ. ಯಾವ ನಿಂತ್ಕೋ ಈ ಕಡೆಗೆ, ನನ್ಗೆ ಅರ್ಜೆಂಟ್ ಪ್ರೋಗ್ರಾಮ್ ಐತೆ, ಬೇಗ ದುಡ್ಡು ಕೊಡಿ ಹೋಗ್ಬೇಕು. ಇದೇ ನೀಟಯ್ಯ. ಏನ್ ಕಾಲಕ್ ಬೀಳು ಅಂದ್ರೆ ಕಾಲ್ ಮುಡಿದ್ರೆ ಕಚ್ಬಿಡುತ್ತೆ ಅನ್ನಂಗ್ ಆಡ್ಬಿಟ್ರೆ ಇನ್ನೆಷ್ಟು ಕೊಡ್ತಾರೆ? ಏ ನೆಕ್ಸ್ಟ್ ಎಲ್ಲ ಇಷ್ಟಿದ್ರೆ ನಮ್ ಬರಕ್ಕೆ ಇಲ್ಲ. ಹೋಗು, ಬೇರೆಯವ್ರು ಕರ್ಸ್ಕೊತೀನಿ. ಸ್ವಾಮಿ ನಾನ್ ಕೀವಲ್ ನಿಂತ್ರೆ ಹುಡುಗಿಯರಿಗೆ ಕೊಟ್ಟು ಕಳಿಸ್ತಿರಲ್ರಿ ಮೊದಲು. ಆಯ್ತು ತಗೊಳ್ಳೆ. ಏನು 500 ರೂಪಾಯಿನಾ? ಇನ್ನೆಷ್ಟು ಕೊಡ್ತಾರೆ? ಅಲ್ಲ ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ಬಿಸಿಲು ನಡೆಸಿ ಬರೀ ಪೇಮೆಂಟ್ ಕೊಡಿ. ಓವರ್ ಆಕ್ಟಿಂಗ್ ಮಾಡ್ಬೇಡ ಅಂದ್ರೆ ಓವರ್ ಆಕ್ಟಿಂಗ್ ಮಾಡಿ ಸತ್ಬಿಟ್ಟೆ. ಏನ್ ಓವರ್ ಆಕ್ಟಿಂಗ್ ಮಾಡ್ದೆ? ಬಿಲ್ಡರ್ ಅಂದ್ಬಿಟ್ಟು ಅಮ್ಮ ತಾಯಿ ಅಂದ್ಬಿಟ್ಟೆ. ಅಲ್ಲ ಜೋರಾಗಿ ಏಟ್ ಬಿದ್ರೆ ಬಿಲ್ಡರ್ ಆಗಲಿ ಮಿನಿಸ್ಟರ್ ಆಗಲಿ ಅಮ್ಮ ಅನ್ಲೇಬೇಕು. ಬಿಲ್ಡರ್ಗೆ ಅಮ್ಮ ಓಕೆ, ಪಕ್ಕದಲ್ಲಿ ತಾಯಿ ಯಾಕೆ? ಅಮ್ಮ ತಾಯಿ ಎರಡು ಒಂದೇ, ಸೇಮ್ ಟು ಯು. ಏಯ್ ಹೋದ್ರೆ ಸರಿ ಬಾಗ. ಈಗ ಪೇಮೆಂಟ್ ಕೊಡಲ್ವಾ? ನೆಕ್ಸ್ಟ್ ಪಿಕ್ಚರ್ 3 ಜನ ಹೀರೋಗಳನ್ನ ಹಾಕೊಂಡು ಒಂದ್ ಒಳ್ಳೆ ಇದು ಮಾಡ್ತಿದೀನಿ, ಆಗ ನಿಂಗೆ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಆಗ್ತೀನಿ. ಹೋಗು. ರೇ ಸ್ವಾಮಿ ಬಜೆಟ್ ಇಲ್ಲ ಅಂತ ಹೇಳ್ರಿ, ಯಾಕ್ರಿ ಸುಮ್ಮನೆ ಬಿಲ್ಡಪ್ ಕೊಡ್ತೀರಾ? ನಿಮ್ ಮುಖಕ್ಕೆ ಬೇರೆ 3 ಜನ ಹೀರೋ ಹಾಕೊಂಡು. ಇದೇ ಫಸ್ಟ್ ಆಕ್ಟ್ ಮಾಡ್ತಿರೋದು ನೀನು? ಇದೇ ಫಸ್ಟ್ ಫಿಲಮ್. ಹಂಗೆ ನೀನೇ ಕಾಸು ಕೊಡ್ಬೇಕು. ಹೋಗಲ್ಲ. ಅಮ್ಮ ಅಮ್ಮ ಹಾಯ್ ಅಮ್ಮ. ಕಾವ್ಯ ಬಾ ಕೂತ್ಕೋ. ದೇವಸ್ಥಾನಕ್ಕೆ ಹೋಗಿದ್ದೆ, ನಿಮ್ಮನ್ನ ನೋಡ್ಕೊಂಡು ಹಾಗೆ ಪ್ರಸಾದ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ಇದು ನಿನ್ ಮನೆ, ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಆಮೇಲೆ ನನ್ನ ಮಗನ ಬಗ್ಗೆ ನಿನಗೇನ್ ಅನ್ನಿಸ್ತು? ಅಮ್ಮ ಅದು ಹಾಯ್ ಹಾಯ್. ನೀ ಕಾಫಿ ಬೇಕು ಅಂತೀಯಲ್ವಾ? ನಿನ್ಗೇನಮ್ಮ, ಕಾಫಿನಾ ಟೀನಾ? ಯಾವ್ದಾದ್ರೂ ಓಕೆ. ಸರಿ, ಇಬ್ರಿಗೂ ನಾ ಕಾಫಿನೇ ಮಾಡ್ಕೊಂಡ್ ಬರ್ತೀನಿ, ನೀವಿಬ್ರು ಮಾತಾಡ್ತಾ ಇರಿ. ನಾ ಕೇಳಿದ್ರ ಬಗ್ಗೆ ನೀ ಟೈಮ್ ತಗೊಂಡು ಆಮೇಲೆ ಹೇಳು, ಪರವಾಗಿಲ್ಲ. ಹಾಮ್ಮ.
ಸ್ವಲ್ಪ ಕರ್ಟನ್ ಹಾಕೊಳ್ಳಿ. ಕರ್ಟನ್ನ ಮುಚ್ಚೆ ಇದೆಯಲ್ಲ ಕೆಳಗಡೆದು. ನೀವು ತುಂಬಾ ಚೆನ್ನಾಗಿ ನಗ್ತೀರಾ. ನೀವು ಅಷ್ಟೇ ಚೆನ್ನಾಗಿ ನಗಿಸ್ತೀರಾ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಹಾ ಹಾ. ನಾನ್ ನೀವ್ ರೌಡಿ ಅಂದಾಗ ನಂಬ್ಲಿಲ್ಲ. ನಿನ್ನೆ ಡೈರೆಕ್ಟ್ ಆಗಿ ನೋಡಿದ್ನಲ್ಲ, ಆಗ ನಂಬಿಕೆ ಬಂತು. ಅಂದ್ರೆ ನಿಮ್ಗೆ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಎಲ್ಲ ಮಾಡೇ ತೋರಿಸ್ಬೇಕು ಅನ್ನಿ. ಏನು? ಅಂದ್ರೆ ನಾನ್ ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳಿ? ಫಸ್ಟ್ ಆಫ್ ಆಲ್ ಸುಳ್ಳು ಅನ್ನೋ ಪದಕ್ಕೆ ನನಗೆ ಅರ್ಥನೇ ಗೊತ್ತಿಲ್ಲ. ಓ, ನಮ್ಮಮ್ಮ ಅದನ್ನ ಹೇಳ್ಕೊಟ್ಟು ಇಲ್ಲ. ಹೌದು, ಅವ್ರನ್ನ ಕಟ್ಟಾಕ್ಬಿಟ್ಟು ಹೊಡೆದ್ರಲ್ಲ, ಯಾಕೆ? ಪ್ರಾಪರ್ಟಿ ಪೇಪರ್ಸ್ಗೆ ಸೈನ್ ಹಾಕು ಅಂದೆ, ಎಗರಾಡ್ಕೊಂಡು ಹಾಕಲ್ಲ ಅಂದ. 4 ಬಿಟ್ಟೆ ನೋಡಿ, ಹಂಗೆ 4 ಬಿಟ್ಟೆ ನೋಡಿ. ಮೊದ್ಲೇ ಕೇಳ್ಬೇಕಾ ನಾವು? ಯಾರವರು? ಅವನಾ ದೊಡ್ಡ ದೊಡ್ಡ ಬಿಲ್ಡ್ರ ಅವನು. ನನಗೇನ್ ಹಾಗ ಅನ್ನಿಸ್ಲಿಲ್ಲ. ಎದೆ ಮೇಲೆ ಬಿಲ್ಡ್ರ್ ಅಂತ ದೊಡ್ಡದಾಗಿ ಬೋರ್ಡ್ ಹಾಕೊಂಡು ಓಡಾಡಕ್ಕಾಗತ್ತಾ? ಹಣೆ ಮೇಲೆ ಬ್ರಹ್ಮ ಬರ್ತ್ ಕಳ್ಸಿರ್ತೇನೆ ಕಣ್ರಿ. ಹೋಗ್ಲಿ ಬಿಡಿ. ಸರಿ, ನಂಗೆ ಲೇಟ್ ಆಗ್ತಿದೆ, ನಾನು ಹೋಗಿ ಬರ್ತೀನಿ. ಬಾಯ್. ನಾನು ಹೋಗಿ ಬರ್ತೀನಿ. ಬಂದೆ ಬಂದೆ ಬಂದೆ. ಈ ವಿಷಯ ಅಮ್ಮನ್ಗೇನೋ ಗೊತ್ತಾಗಿಲ್ಲ ತಾನೆ? ಇಲ್ಲ, ನಾನೇನು ಹೇಳಿಲ್ಲ. ಪಂಚರ್ ಆಗ್ಬಿಟ್ಟಿದೆ. ಏನ್ ಮಾಡೋದೀಗ? ಇಲ್ಲೆಲ್ಲಾದ್ರೂ ಪಂಚರ್ ಶಾಪ್ ಇದೆಯಾ? ಪಂಚರ್ ಅಂಗಡಿ ಹತ್ರ ಇಲ್ಲ ಇಲ್ಲಿ. ನಾನು ನಾಳೆ ರೆಡಿ ಮಾಡಿಸಿಟ್ಟಿರ್ತೀನಿ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನ್ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ವಾ? ನೀವೇನು ವರಿ ಮಾಡ್ಬೇಡಿ, ನಾನ್ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ಗಾಡಿ ಮಧ್ಯದ ರೋಡಲ್ಲಿದೆ, ಸೈಡ್ಗೆ ಹಾಕ್ತೀನಿ, ಈ ಕಡೆ ಬನ್ನಿ. ಯಾಕೆ ಇಷ್ಟೊಂದು ಸಪ್ಪಗಿದ್ದೀರಾ? ಏನಾಯ್ತು ಹೇಳಿ? ಏನಿಲ್ಲ. ದಯವಿಟ್ಟು ಹೇಳಿ, ಏನೋ ಒಂಥರ ಇದ್ದೀರಾ, ಪ್ಲೀಸ್ ಹೇಳಿ. ಏನಿಲ್ಲ, ಒಬ್ಬನ್ ಕಟ್ಟಾಕಿ ಕತ್ತಿ ತೋರಿಸ್ಕೊಂಡು ಅವನನ್ನ ಹೆದರ್ಸಿದ್ರಲ್ಲ, ನನ್ಗದ್ರಲ್ಲೇನ್ ಪೌರುಷ ಕಾಣಿಸ್ಲಿಲ್ಲ. ಅದನ್ನ ನಾನ್ ಬೇಕಾದ್ರೂ ಮಾಡ್ತಿದ್ನಪ್ಪ. ನೀವ್ 1 ಹೊಡೆದ್ರೆ ಎದುರ್ಗಿರೋನು 2 ಹೊಡಿಬೇಕು. ನಿಮ್ ಕಡೆ ಅವನು ಕಾಲ್ ಮುರ್ಕೊಂಡ್ ಒದ್ದಾಡ್ತಿದ್ರೆ ಎದುರ್ಗಿರೋನು ತಲೆ ಒಡ್ಕೊಂಡು ಕಿರ್ಚಾಡ್ತಾ ಇರ್ಬೇಕು. ಫೇಸ್ ಟು ಫೇಸ್ ಫೈಟ್ ಆಡ್ಬೇಕು. ಅದು ಮಜಾ, ಅದೇ ರೌಡಿಸಂ. ನಾನ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಏನು ಇಲ್ಲ ಅಂದೆ ಇಷ್ಟೊಂದು ಹೇಳ್ದ. ಏನಂದ್ರಿ? ಹೆಣ್ಣಲ್ಲ ಅವಳು, ಹೆಮ್ಮಾರಿ. ಮುಂದೆ ಅತ್ಗೆ ಆಗೋಳ ಬಗ್ಗೆ ಹಿಂಗೆಲ್ಲ ಮಾತಾಡೋ ತಪ್ಪಲ್ವೇನೋ? ಅತ್ಗೆ ಅಲ್ಲ, ಇದೇ ಮಾತನ್ನ ನಮ್ಮ ಅವ್ವ ಹೇಳಿದ್ರು. 4 ಮಕ್ಕದ ಮೇಲೆ ಹೊಡೆದು ಬಿಡುವೆ. ಅವಳದೇನೋ ಕೆಟ್ಟ ಆಸೆ. ನಮ್ ಕಡೆಯವ್ರು ಕೈ ಕಾಲು ಮುರ್ಕೊಂಡ್ ಬಾಯ್ ಬಡ್ಕೋಬೇಕಂತೆ, ಅವ್ರ ಕಡೆಯವ್ರು ತಲೆ ಹೊಡ್ಕೊಂಡ್ ಬಾಯ್ ಬಡ್ಕೋಬೇಕಂತೆ. ಏನ್ ಫೈಟ್ ನೋಡ್ಬೇಕಂತ ಅವಳು. ಮಗ, ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ, ಬಿಟ್ಟು ಬಿಡು. ಮೆಂಟ್ಲು ಅವಳು. ಅವಳು ಮೆಂಟ್ಲೋ ಇನ್ನೊಂದು ನಿನಗೆ ಯಾಕೋ? ನನಗೆ ಸೆಟ್ ಮಾಡಕ್ ಆಗುತ್ತಲ್ವ, ನೀನ್ ಹೇಳ್ಬಿಡು ಅಷ್ಟೇ. ಏನ್ ಕ್ಲೋಸ್ನೆಸ್ ಅಪ್ಪ. ಅವಳು ಪರಿಚಯ ಆಗಿ ಇನ್ನ 3 ದಿನ ಆಗಿಲ್ಲ, ಆಗ್ಲೇ ಕೇರಿಂಗು. 22.5 ವರ್ಷದಿಂದ ಜೊತೆಲಿದ್ದೀನಿ, ನನ್ನ ಮೇಲೆ ಕೇರ್ಲೆಸ್. ನೀನ್ ಮಾಡೋ ತಪ್ಪಿಗೆ ನಂದು ಪಾಲಿರ್ಬೇಕು ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಓಕೆ, ಆದ್ರೆ ದುಡ್ಡು ಜಾಸ್ತಿ ಖರ್ಚಾಯ್ತದೆ. ಅದ್ಯಾಕೆ? ಫೈಟರ್ಸು, ಮೇಕಪ್, ಲೊಕೇಶನ್ ಎಲ್ಲ ನಮ್ಮ ಅಪ್ಪ ಕೊಡ್ತಾನ. ಸರಿ, ಪರವಾಗಿಲ್ಲ, ರೆಡಿ ಮಾಡ್ಕೋ. ವೆರಿ ಗುಡ್. ನೆಕ್ಸ್ಟ್ ಬರ್ಬೇಕಾರೆ ಸಿಂಗಲ್ ಮಾಡಿ ತಗೋಬಾ ಮಗ. ಹೇಳಿ ಹೋಗು ಕಾರಣ. ಎಲ್ಲೇ? ಇದೇ ಜಾಗನಾ? ನೆನ್ನೆ ರಾತ್ರಿ ಇಲ್ಲೇ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ದ. ಎಲ್ಲೇ? ಇನ್ನು ಬರ್ಲೇ ಇಲ್ಲ. ಬರ್ತಾನಿರು. ಬಂದ ಕಣೆ.
ಆದ್ರೆ ಅವನದ್ರಲ್ಲಿ ಇಲ್ವೇ ಇಲ್ಲ. ಓಯ್, ಕಂಡವ್ರ ಖಾಲಿ ಜಾಗಕ್ಕೆ ಗೂಟ ಹೊಡ್ಕೊಂಡು ಕಾಡ್ಸಾಡ್ಕೊಂಡು ಕೂತ್ಕೊಂಡ್ರೆ ಬಿಟ್ಬಿಡ್ತಾರ ನಮ್ಮ ಬಾಸು. ಬಾಸ್ ಎಲ್ರು ಅವನು? ಬಂದ ಕಡೆ ನೋಡು ನೋಡು. ಯಾಕ ಮಗ ಬಿಲ್ಡಪ್ ಏನ್ರಿ? ಏನ ಬಿಲ್ಡಪ್? ಆ ಲಂಪ್ ಎಗರ್ಸ್ತಾ ಎಲ್ಲ ಬಿದ್ದೋಗ್ಬಿಟ್ಟೆ ಗೊತ್ತಾ? ಎಷ್ಟ್ ನೋವ್ತೈತೆ. ಹಂಗೆ ಮೇಂಟೈನ್ ಮಾಡು. ಬಿಟ್ರಿ ಎಲ್ಲ ಅಂತಿರ್ತಾರ, ನೀನ್ ಶುರು ಮಾಡು. ನಾನ್ ಕಾಲಿಟ್ಟಾಯ್ತು, ಕಣ್ಬಿಟ್ಟಾಯ್ತು, ಕಣ್ಣು ಕಾಣಿಸ್ಕೊಳ್ದೆ ಎಲ್ರು ಕಟಾಯಿಸ್ಕೊಂಡ್ಬಿಟ್ರೆ ಬಚಾವ್, ಇಲ್ಲ ಅಂದ್ರೆ ಒಬ್ಬೊಬ್ರನ್ನು ಕೈಮಾ ಮಾಡಕ್ ಬಿಡ್ತೀನಿ. ನೀನ್ ಕೈಮಾ ಮಾಡೋರ್ಗು ನಾವೇನ್ ಬೋಟಿ ತಿಂತಿರ್ತೀವ? ಏ ಗುರು, ಎದ್ದೇಳು! ಯಾರ ಮಗ ಇಷ್ಟಾಗತ್ತ ಹೊಡಿತೆ ಬಿಟ್ರು ನಿಜವಾಗ್ಲೂ ಇರಾಬಿಡ್ತೀವಿ. ಹುಷಾರು. ಏಯ್ ಬರಲೇ. ಎಷ್ಟು ಚೆನ್ನಾಗಿ ಹೊಡಿತಾ ಇದ್ದಾನಲ್ಲ. ಹೆಂಗೆ ನಮ್ಮ ಹುಡುಗರು ಓಕೆನಾ? ಸೂಪರ್ ಅಲ್ಲ. ಮರೇ ಫಸ್ಟ್ ಕ್ಲಾಸ್ ತೆಗೆ. ಮಿಸ್ ಆಗಿ ನಿನ್ನ ಡೌಟಿ ಹೊಡೆದಳ. ನಾನು ಹಾಕೊಂಡಿದ್ದು ಅವ್ನ ಫ್ರೆಂಡ್ಸ್ಗೋಸ್ಕರ. ಬೇಗ ಆಯ್ತಾ? ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ರೌಡಿನೇ ಇರ್ಬೋದು, ಆದ್ರೆ ನನಗೂ ಮನುಷ್ಯತ್ವ ಅನ್ನೋದಿದೆ. ಅನ್ಯಾಯ ನಡೀತಾ ಇರ್ಬೇಕಾದ್ರೆ ಅದನ್ನ ನೋಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ನನ್ ಕೈಲಾಗಲ್ಲ. ಅದಕ್ಕೆ ಎಲ್ರಿಗೂ ಮಾಂಜ ಕೊಟ್ಟು ಮನೆಗ್ ಕಳಿಸ್ದೆ. ಅದಕ್ಕೆ ನಾನು ಸಾಥ್ ಕೊಟ್ಟೆ. ಸೂಪರ್. ಹ್ಞೂ ಕಣ, ಬೆಳಿಗ್ಗೆ ಒಂದು ಡೀಲ್ ಬಂದಿದೆ. ಅಣ್ಣ, ಆ ಡೀಲ್ ಮತ್ತೆ ಡಿಂಗ್ರಾಜಂಗ್ ಹೋಯ್ತಣ್ಣ. ಡಿಂಗ್ರಾಜ ಬಾಲ ಬರ್ತಾವಣ್ಣ. ಬಾಲ ಅಂತೆ ಬಾಲ. ಒಳ್ಳೆ ಹುಲಿ ಬಂದಂಗೆ ಹೇಳ್ತೀಯಲ್ಲ. ಬರ್ತಾ ಇರೋದು ಬಾಲ ತಾನೆ. ಬಾ ಬಾಲ, ಕುಂತ್ಕೋ. ನಾನು ಕೂತ್ಕೊಳಕ್ ಬಂದಿಲ್ಲ. ಮಾಲೀಕ ಡಿಂಗಾ ಡಿಂಗ್ ರಾಜ ಬೋಲೋ. ನೋಡೋ, ನನ್ನ ವ್ಯವಹಾರದಲ್ಲಿ ತಲೆ ಹಾಕ್ಬೇಡ ಅಂತ 100 ಸಾರಿ ವಾರ್ನ್ ಮಾಡಿದ್ದೀನಿ. ಆದ್ರೂ ಕಡ್ಡಿ ಅಳ್ಳಾಡಿಸ್ತಿದ್ದೀಯಾ? ಚೆನ್ನಾಗಿರಲ್ಲ. ಅಂದ್ರೆ ನೀನ್ ವಾರ್ ಮಾಡಿದ ತಕ್ಷಣ ಊರ್ ಬಿಟ್ಬಿಡ್ಬೇಕಾ? ಅಷ್ಟೊಂದು ಭಯಂಕರಣ ನೀನು. ಒಬ್ಬ ಪುಡಿ ಬಾಲು ಮಾಮ ನೋಡಿದ್ರೆ ಭಯ ಆಗುತ್ತೆ. ಸುಸ್ಸು ಮಾಡ್ಬಿಟ್ಟು ಬಂದ್ಬಿಡ್ಲಾ?
ಓಡಾಡ್ತಾ ಇರು. ನಿನಗೆ ವಾರ್ನೂ ಮಾಡಲ್ಲ, ಊರೂ ಬಿಡಿಸಲ್ಲ, ಭೂಮಿನೇ ಬಿಡಿಸ್ತೀನಿ. ಯಾರು ಯಾರನ್ನ ಏನ್ ಬಿಡಿಸ್ತಾರೆ ನೋಡೋಣ. ಬುದ್ಧಿ ಬಂದಾಗಿಂದ ಕಲ್ತಿದ್ದ ಚಟನೇ ಬಿಡ್ಸಕ್ಕಾಗ್ಲಿಲ್ಲ, ಅಂಥದ್ರಲ್ಲಿ ಭೂಮಿ ಬಿಡಿಸ್ತಾನಂತೆ. ಎಷ್ಟು ವರ್ಷ ಆಯ್ತೆ ಗಾಡಿ ತಗೊಂಡು? 1 ವರ್ಷ ಆಯ್ತು. ಡಬ್ಬ ತರ ಇದೆ, ಚೆನ್ನಾಗಿದೆ. ಸೂಪರ್. ಬಂದ ಅನ್ಸುತ್ತೆ ಮೋಸ್ಟ್ಲಿ. ನಮಸ್ಕಾರ ಮೇಡಮ್. ಓ ಹಾಯ್. ನೀವು ಸಖತ್ತಾಗಿ ಫೈಟ್ ಮಾಡ್ತೀರಾ, ಆದ್ರೆ ಈ ಕುಂಫು, ಕರಾಟೆ, ಟೈಕೊಂಡೋ ಕಲ್ತವ್ರೆಲ್ಲ 20 ಜನನ್ನ ಆರಾಮಾಗಿ ಹೊಡಿತಾರೆ. ಅದ್ರಲ್ಲಿ ಮಜಾ. ಈ ಕೊಲೆ, ಮರ್ಡರ್, ರಕ್ತ ರಕ್ತ ಬೇಕು. ಹಂಗೆ ಒಂದ್ ಹೊಡ್ತ ಅಂದ್ರೆ ಸ್ಪಾಟ್ ಔಟ್ ಆಗ್ಬಿಡ್ಬೇಕು. ಆವಾಗ್ಲೇ ರೌಡಿಗೂ ರೌಡಿಸಮ್ಗೂ ಬೆಲೆ. ನಾನ್ ಅದನ್ನ ನೋಡ್ಬೇಕು. ನಿನಗ್ ಮಜಾ ಕೊಡೋ ಅಷ್ಟರಲ್ಲಿ ನಂದು ಬ್ಯಾಂಡ್ ಬಾಜಾ ಆಗಿರುತ್ತೆ. ಹಾ ಲವ್ ಮರಿ, ಎಲ್ಲ ನಿಮ್ ಪೌರುಷ. ತುಂಬಾ ನಗ್ಬೇಡ ಮರಿ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಹೇಗೊಬ್ಳು ಮಹಿಳೆ ಇದ್ದೇ ಇರ್ತಾಳೋ ಹಾಗೆ ಒಂದ್ ದೊಡ್ಡ ನಗು ಹಿಂದೆ ಅಳು ಇದ್ದೇ ಇರುತ್ತೆ. ಲೇ, ನನಗೆ ಮುಂದೆ ದೊಡ್ಡ ಲಾಂಗ್ ಅಳು ಇದ್ರು ಬೇಜಾರಿಲ್ಲ, ಆದ್ರೆ ನೀನ್ ಹಿಂದೆ ಲೈಫ್ ಟೈಮ್ ರಾಕ್ಷಸಿ ಇದ್ದಾಳಲ್ಲ. ಅಲ್ಲ ಮಗ, ನಂಗೊಂದು ಅರ್ಥ ಆಗಿಲ್ಲ. ನೋಡಕ್ ಮಾತ್ರ ಜೊತೆಲಿ ರಮ್ಮಿ ತರ ಅವಳೆ, ಆಡೋದ್ ಮಾತ್ರ ರಾಗಿಣಿ APS ರಾಗಿಣಿ ತರ. ಯಾಕೆ? ಅವಳು ಹಳಸಿನ ಹಣ್ಣಿದ್ದಂಗ, ಮೇಲ್ನೋಟಕ್ ಮುಳ್ಳಿದ್ರು ಒಳಗಡೆ ಹಣ್ಣು, ಹಲಸಿನ ಹಣ್ಣು. ಅಪ್ಪ, ಅದ್ ನೀನ್ ಒಬ್ಬ ನೋಡಿದ್ಯಾ, ನಾವೆಲ್ಲ ಏನ್ ಕುಯ್ದ್ಬಿಟ್ಟು ಒಳಗ ನೋಡಕ್ ಆಯ್ತದೆ? ಯಾಕೋ? ನಿಂಬೆಹಣ್ಣು ಉಪ್ಪಿನಕಾಯಿ ಚೆನ್ನಾಗಿತ್ತು ಅಂತ ತಿಂದೆ, ಬೀಜ ಸಿಕ್ತು ಅಗದೆ, ವಿಷ ಇತ್ತು ಉಗದೆ. ಇದು ನಮ್ ಲೈಫ್ ಸ್ಟೈಲ್ ಅಮ್ಮ. ಸರಿ, ಈಗ ಏನ್ ಮಾಡೋದ್ ಹೇಳೋ? ಈಗ ಎಷ್ಟು ಬಾಡಿ ಬೀಳ್ಬೇಕಂತ? ಒಂದೇ ಕಣ. ಅವಳನ್ನ ಎತ್ತು ಬಿಟ್ರೆ ಜೋಕ್. ಫಸ್ಟ್ ನೀನು ಎಷ್ಟು ಅಂತ ಕನ್ಫರ್ಮ್ ಮಾಡ್ಕೊ. ನೀನು ಒಂದೆತ್ತದ ಮೇಲೆ ಒಂದು ಯಾರು ಬೇಕಾದ್ರೆ ಎತ್ತಾರೆ. ನನ್ಗೆ ಹತ್ಬೇಕು ಅಂದ್ರೆ ಇಮ್ಮಿಡಿಯೇಟ್ 9 ಬಾಡಿ ಎಲ್ಲಿಂದ ತರಲಿ? ಇಲ್ಲ ಕಣ, 100% ಒಂದೇ. ಪಕ್ಕನಾ? ಪಕ್ಕ. ಈಗ ಮರ್ಡ್ರು ಕ್ಲಾಸಾ ಮಾಸ? ಹಂಗಂದ್ರೆ ಮಾಸು ಅಂದ್ರೆ ಫುಲ್ ತುಕಡ ಹೊಡೆದು ಗುಡ್ಡೆ ಮಾಂಸ ಮಾಡೋದು. ಕ್ಲಾಸ್ ಅಂದ್ರೆ ಒಂದೇ ಇಟ್ಟು ಪುಚ್ಕ. ನನಗೇನೋ ಅವಳನ್ನ ನೋಡಿದ್ರೆ ಕ್ಲಾಸ್ ಅನ್ಸುತ್ತೆ. ಕ್ಲಾಸೇ ಕಣ, ಪಕ್ಕ. ನಮಗಂತೂ ಅವಳು ಯಾವ ಆ್ಯಂಗಲಲ್ಲೂ ಕ್ಲಾಸ್ ತರ ಕಾಣಿಸ್ತಿರ್ಲಿಲ್ಲ. ನಿನ್ನ ನಡೆ ಬರ, ಅವ್ರ ಫ್ರೆಂಡ್ಸ್ಗಳು ಸಕ್ಕಲಾಗಿದ್ರು ಮಾತ್ರ. ಏನಲ್ಲ ಮಗ. ಕಬಾಲಿ ಇದ್ದಂಗಿದ್ದಾನೆ. ಕಬಾಲಿನ? ಒಳ್ಳೆ ತುಕಾಲಿ ಇದ್ದಂಗಿದ್ದಾನೆ. ಅದೇ ಮೋಸ್ಟ್ಲಿ ಹರ್ಷ ಹೇಳಿದ್ನಲ್ಲ, ಅದೇ ಡಾನ್ ಇರ್ಬೇಕು. ಅದೇ ಡೀಲಿ. ಫಾರ್ಗೆಟ್ ಹರ್ಷನ್ ಕೊಡೋಗಿನ ಜಾಸ್ತಿ ಕೊಡ್ತಾ ಇದ್ದೀನಿ. ನನ್ನ ಬಿಸ್ನೆಸ್ನಲ್ಲಿ ಕಾಂಪಿಟೇಟರ್ ಯಾರು ಇರಬಾರ್ದು. ನಂಬಿಕೆ ಉಳಿಸ್ಕೊ. ನಂಬಿಕೆಗೆ ಇನ್ನೊಂದು ಹೆಸರೇ ಈ ರಾಮಿರೆಡ್ಡಿ. ಬಂದ. ಸೂಪರ್ ಸೂಪರ್.
ಹರ್ಷ ನಾನೇನು ಮಾಡಬೇಡ ಪ್ಲೀಸ್ ಫರ್ಗಿವ್ ಮೀ. ಐ ವಿಲ್ ನೆವರ್ ಫರ್ಗೆಟ್ ಯು ಬೇಬಿ. ನಂಬಿಕೆಯಿಂದಲೇ ವ್ಯಾಪಾರ. ಅದೇ ಇಲ್ಲ ಅಂದ್ರೆ ನನಗೆ ವ್ಯಾಪಾರನೂ ಬೇಡ, ವ್ಯಾಪಾರೀನೂ ಬೇಡ. ಕೊಡೆ. ಏಯ್ ಕೊಡೆ, ನಾನು FTV ನೋಡ್ಬೇಕು. ಸುಮ್ಮನೆ ಕೂತ್ಕೋ. ಜಲಕ್ಕಾಗಿ ರಾಜ್ಯದ ಜನತೆ ಪಟ್ಟಿರೋ ಸಂಕಷ್ಟವನ್ನ ಕಣ್ಣಾರೆ ಕಂಡು ಯಾವ್ದಾದ್ರೂ ಒಂದ್ ಚಾನಲ್ ಹಾಕಿ. ಸುಮ್ಮನೆ ಇರ್ತ್ಯಾ? ಅದ್ಯಾಕೆ ಹಿಂಗಾಡ್ತಿದ್ಯಾ? ಏನ್ ನೋಡ್ಬೇಕು ನೀನು? ನಿನ್ನೆ ಹರ್ಷ ಕೊಲೆ ಮಾಡಿದ್ನಲ್ಲ, ಅದ್ರ ಬಗ್ಗೆ ನೋಡ್ಬೇಕಿತ್ತು. ಅಬ್ಬಾ, ಯಾವಾಗ ನೋಡಿದ್ರು ಕೊಲೆ, ಮರ್ಡರ್, ಬರೀ ಇದೇ ಆಗೋಯ್ತು. ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಏಯ್ ಹೋಗೆ. ಅದೇ ಸರ್, ಕೊಲೆ ಎಲ್ಲಿ? ಇಲ್ಲೇ ಇದೇ ಏರಿಯಾದಲ್ಲಿ. ಯಾವಾಗ? ನಿನ್ನೆ ಮಧ್ಯಾಹ್ನ ಸರ್. ನಿನ್ನೆ ಮಧ್ಯಾಹ್ನ. ಸೊ ನೀನು ಇವಾಗ ಬಂದಿದ್ಯಾ? ಭಾಳ ಫಾಸ್ಟ್ ಇದೆಯಾ ಕಣಮ್ಮ ನೀನು. ಎಲ್ ಕೊಲೆ ನಡೀತು, ಯಾರು ಮಾಡಿದ್ದು, ನೀನ್ ನೋಡ್ದ ಅಥವಾ ನೀನೇ ಮಾಡ್ದ? ಏನ್ ಸರ್ ನೀವು? ನಾನ್ ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಈ ಏರಿಯಾದಲ್ಲಿ ಯಾವ್ದಾದ್ರು ದೊಡ್ಡ ವ್ಯಕ್ತಿ ಕೊಲೆ ಆಯ್ತಾ ಅಂತ. ನೀವು ನೋಡಿದ್ರೆ ನನ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ಸೊ ನಿನ್ನ ಪ್ರಕಾರ ನಿನ್ನೆ ಕೊಲೆ ಆಗಬೇಕಾಗಿತ್ತು, ಆಯ್ತಾ ಅಥವಾ ಮಿಸ್ ಆಯ್ತಾ? ಹೌದು. ಏನ್ ಹೌದು? ಆಗ್ಬೇಕಾಗಿತ್ತು, ಆಯ್ತು. ನಿಮಗ್ ಗೊತ್ತಾಗ್ಲಿಲ್ಲ, ಮಿಸ್ ಆಗಿದೆ. ಏನದು? ಜೋರಾಗಿ ಹೇಳೋ. ಏನಿಲ್ಲ ಸರ್. ನೀನೇನಾದ್ರೂ ಸುಪಾರಿ ಕೊಟ್ಟಿದ್ದೇನಮ್ಮ? ಇಲ್ಲ ಸರ್. ಸೊ ನಿನ್ನ ಪ್ರಕಾರ ಕೊಲೆ ನಡೆದು 24 ಗಂಟೆ ಆದ್ರೂ ನಾವು ಕೊಲೆಗಾರನ್ ಹಿಡಿದೆ ಕತ್ತೆ ಮೇಯಿಸ್ತಾ ಇದೀವಿ ಅಂತ ಅರ್ಥ? ಹಾ ಹೌದು. ಏನಾ? ನಾನು ಸ್ವಲ್ಪ ಹೊತ್ತು ನೀನು ಇಲ್ಲಿದ್ರೆ ನನ್ನ ಕೈಲಿ ಒಂದು ಕೊಲೆ ಆಗ್ಬಿಡುತ್ತೆ ಅಷ್ಟೇ. ಇಲ್ಲ ಸರ್, ನಾ ಹೊರಡ್ತೀನಿ. ಹಲೋ ಹರ್ಷ, ನಾ ನಿಮ್ಮನ್ನ ಅರ್ಜೆಂಟಾಗಿ ಮೀಟ್ ಮಾಡ್ಬೇಕು. ಯಾವಾಗ? ಅರ್ಜೆಂಟ್ ಅಂದ್ರೆ ಅರ್ಥ ಆಗಲ್ವಾ? ಈಗ್ಲೇ ಹೇಳಿ. ಅಲ್ರಿ, ಯಾವ ನ್ಯೂಸ್ ಪೇಪರಲ್ಲೂ ಇಲ್ಲ, ಯಾವ ನ್ಯೂಸ್ ಚಾನೆಲ್ ಅಲ್ಲೂ ಇಲ್ಲ, ಎಲ್ಲೂ ಸುದ್ದಿನೂ ಆಗಿಲ್ಲ. ಅಷ್ಟೇ ಯಾಕೆ ನಮ್ ಏರಿಯಾ ಪೊಲೀಸ್ ಸ್ಟೇಷನ್ಗೂ ಗೊತ್ತಿಲ್ಲ. ಏನು? ಅದೇ ನನ್ನ ಕೊಲೆ ಮಾಡಿದ್ರಲ್ಲ. ಓ ಅದಾ? ಓಕೆ ಓಕೆ. ಅಲ್ಲ, ಅದ್ ಹೇಗ್ ಸಾಧ್ಯ? ಅಷ್ಟು ದೊಡ್ಡ ಬಿಸ್ನೆಸ್ ಮೆನ್ ಸಾಯಿಸಿದ್ರು ಎಲ್ಲೂ ಸುದ್ದಿ ಇಲ್ಲ ಅಂದ್ರೆ? ಅದಕ್ಕೆ ಅಂಡರ್ ವರ್ಲ್ಡ್ ಅನ್ನೋದು. ನಾವ್ ಏನೇ ಕೆಲಸ ಮಾಡಿದ್ರು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರೋದಕ್ಕೆ ನಾವೇನ್ ಸೆಲೆಬ್ರಿಟಿನಾ? ಅಕಸ್ಮಾತ್ ಬಂದಿದ್ರೆ ನಾವಿಷ್ಟೆಲ್ಲ ಆರಾಮ ಓಡಾಡ್ಕೊಂಡು ಬದುಕಕ್ಕಾಗ್ತಿತ್ತ? ನಾವ್ ಯಾವ್ದೇ ಮರ್ಡ್ರು, ಹಾಫ್ ಮರ್ಡ್ರು, ರಕ್ತಪಾತ, ಸುಲಿಗೆ, ಡಕಾಯಿತಿ ಮಾಡಿದ್ರು ಅದ್ರ ಸಾಕ್ಷಿ ಪುರಾವೆ ಸಮೇತ ಭೂಗತ ಮಾಡ್ತೀವಿ. ಅದಕ್ಕೆ ನಮ್ಮನ್ನ ಭೂಗತ ದೊರೆಗಳನ್ನೋದು. ವಾವ್, ಸೂಪರ್, ಐ ಲೈಕ್ ಯು. ನಾನು ಅನ್ಕೊಂಡೆ ನೀವ್ ಹೀಗೆಲ್ಲ ಮಾಡಿರ್ತೀರಾ ಅಂತ. ಸುಮ್ನೆನಾ ನಾವು? ಏನ್ ಸ್ಮಾರ್ಟ್ರಿ ನೀವು. ಥ್ಯಾಂಕ್ ಯು. ಆದ್ರೆ ಏನು ಆದ್ರೆ? ಗನ್ನಲ್ಲಿ ಯಾರ್ ಬೇಕಾದ್ರೂ ಶೂಟ್ ಮಾಡಿ ಯಾರನ್ ಬೇಕಾದ್ರೂ ಸಾಯಿಸ್ಬೋದು. ಒಂದು ಚಿಕ್ಕ ಮಗು ಕೈಲಿ ಗನ್ ಕೊಟ್ಟು ಪುಟ್ಟ ಶೂಟ್ ಮಾಡೋ ಅಂದ್ರೆ ಶೂಟ್ ಮಾಡತ್ತೆ. ಅದ್ರಲ್ಲೇನ್ ಮಜಾ? ಆದ್ರೆ ಮಂಚಲ್ ಕತ್ತರಿಸೋದಿದ್ಯಲ್ಲ, ಆಹಾ ಏನ್ ಮಜಾ ಗೊತ್ತಾ? ಎದುರ್ಗಡೆ ಇರೋನ್ ಕತ್ತನ್ನ ಕತ್ತರಿಸಿ ಒಂದ್ ಕೈಲ್ ರುಂಡ, ಇನ್ನೊಂದ್ ಕೈಲ್ ಮಚ್ಚು, ತಲೆ ಕೆಳಗ್ ಹಾಕಿ ವಾರ್ ಗಣ್ಣಲ್ಲಿ ನೋಡ್ತಾ ಇದ್ರೆ ಆಹಾ ಹೇಗಿರುತ್ತೆ ಗೊತ್ತಾ?
ಜೋಗಿ ತರ ಮಚ್ ಹಿಡ್ಕೊಂಡು ಗಲ್ಲಿ ಎನಿಮೀನ ಅಟ್ಟಾಡಿಸ್ಕೊಂಡು ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಅಂತ ಹೊಡೆದು ಬಿಸಾಕಿ ಅವನ್ ಬಾಡಿ ಮುಂದೆ ಕೂತ್ಕೊಂಡು ಬೀಡಿ ಸೇತಾ ಇರೋನೆ ರೌಡಿ. ಅದೇ ಪಕ್ಕಾ ಲೋಕಲ್ ರೌಡಿಸಂ. ಮಚ್ಚು ಯಾವಾಗಿಂದ ಮಚ್ಚಿ? ಅಲ್ಲ ಸಾರಿ ಕಾವ್ಯ, ನಾನು ಶಿವಣ್ಣನ್ ಫ್ಯಾನ್. ಪಕ್ಕಾ ಲೋಕಲ್ ಮಾಸು. ಲೋ ಮರಿ, ಏನಾದ್ರೂ ಹೇಳೋ, ಮಾತಾಡೋ. ಲೋ ಮರಿ, ಏನೋ ಮಾತಾಡ್ತಾರೆ ನೋಡು. ಅವ ಅಮ್ಮನ್ ಸವಾಸ ಮಾಡಿ ಯಾಮಾರಿದ್ಯಾ ಮಗ, ಯಮಲೋಕ ಸೇರ್ಕೊಳ್ಳೋದಂತೂ ಗ್ಯಾರಂಟಿ. ಅಮಿಕ್ಕಂಡ್ ನಮ್ಮ ಪಾಡಿಗೆ ನಾವು ಜೀವನ ಮಾಡಕ್ ಬಿಡ್ಬಿಡಪ್ಪ. ಏನೋ ಹಂಗಂದ್ರೆ? ಇಲ್ಲೇ ಹಂಗಂದ್ರು ಇಲ್ಲ ಹಿಂಗಂದ್ರು ಇಲ್ಲ, ನಂಗೆ ಹೆಂಗೆಂಗು ಆಯ್ತೈತೆ. ಒಲ ನೀನು ಮರಿ, ಎಣ್ಣೆ ಗಿಣ್ಣೆ ಏನಾದ್ರು ಜಾಸ್ತಿ ಆಯ್ತೇನೋ? ಬದನೆಕಾಯಿ ಆಯ್ತು. ಲೇ ನೀನ್ ಸವಾಸ ಮಾಡಿ ಎಷ್ಟು ಕುಡಿದ್ರು ಕಿಕ್ಕೆ ಹೊಡಿತಿಲ್ವೋ ನನಗೆ. ಲಿವರ್ ಗಿವರ್ ಲ್ಯಾಬ್ಸ್ ಆಗ್ಬಿಟ್ಟೈತೆ ಅಂತ ಭಯ ಶುರು ಆಗ್ಬಿಟ್ಟೈತೆ. ಪ್ಲೀಸ್ ಗೆಟ್ ಔಟ್. ಲವ್ ಆಯ್ತು ಬಿಡ, ನಾನು ಹೋಯ್ತೀನಿ. ಥ್ಯಾಂಕ್ ಯು ಕಣ. ದೋಸ್ತುಗಳೇ ನಮ್ಗೆ ಹೆಲ್ಪ್ ಆಗ್ಲಿಲ್ಲ ಅಂದ್ರೆ ಇನ್ಯಾರೋ ನಮ್ಗೆ ಬಿಡ. ನಾನು ಹೋಯ್ತೀನಿ, ಒಟ್ಟಾಯ್ತೀನ ಹೋಯ್ತೀನ. ಹರ್ಷ, ಅಳುಬೇಡ ಕಣೋ, ಅಳುಬೇಡ. ಆಯ್ತು ಬಿಡ, ಆಗಿದ್ದಾಗ್ಲಿ. ಇವತ್ತಿಂದ ನೀನ್ ಲವ್ಗೋಸ್ಕರ ತಲೆ ಮೇಲೆ ತಲೆ ಬೀಳಿ ಅದೆಷ್ಟೇ ಖರ್ಚಾಲಿ ನಿನ್ ಜೊತೆ ನಾನು ಇರ್ತೀನಿ. ಒಂದ್ ಕೊಟ್ರೆ ಎಣ್ಣೆ ತರ್ಸು. ಭತ್ತ ಕುಯ್ಯಕ್ಕೂ ಕತ್ತಿ ಹಿಡ್ದವನಲ್ಲ ನಾನು. ಈ ನನ್ನ ಮಗನ ಸವಾಸ ಮಾಡಿ ಲಾಂಗ್ ಎಲ್ಲ ಹಿಡಿಸ್ಬಿಟ್ನಲ್ಲ. ಇದು ಮಾಡಿಸಿರೋದ್ರ ಬೇರೆ ಕಾಸು ಕೊಟ್ಟಿಲ್ಲ ಇನ್ನು. ಬಾಸ್ ಟೈಮ್ ಆಯ್ತು, ಸುರಾಜ್ ಕೊಳ್ಳೋಣ. ಕೊಚ್ಬಿಡ್ತೀನಿ. ಅಮಿಕಂಡ್ ನಿಂತ್ಕೋ. ಲೇ ಎಲ್ಲೋ ನಿಮ್ ಹುಡ್ಗಿ ಟೈಮ್ ಸೆನ್ಸ್ ಇಲ್ಲ ಅವಳಿಗೆ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಲೈ ಒಂದ್ 5 ನಿಮಿಷ ಇರೋ, ಬರ್ತಾಳೆ. ಇನ್ನ ಎಷ್ಟೊತ್ತು ಕಾಯ್ತಾರೆ? ಸಮಾಧಾನ ಮಾಡ್ಕೊಳ. 2 ನಿಮಿಷ ಹೊರಟಾಯ್ತು. ಏ ಡಿಂಗ್ರಾಜ, ಏನು ಮರಿ, ಇನ್ನೂ ಒಂದ್ ಗ್ಯಾಂಗ್ ಕರ್ಸಿದ್ಯಾ? ಹೆಂಗೆ ನಮ್ಮ ಹುಡುಗರು? ಮರಿ ಯಾರೋ ಇವರು? ದೇವರಲ್ಲಿ ಗೊತ್ತಿಲ್ಲ ಮಗ. ಮತ್ ನಮ್ಮವ್ರು ಅಂದಲ್ಲ, ತಾಯೇನೆ ಗೊತ್ತಿಲ್ಲ. ನಾಯಿ ಕೊಡ್ದಂಗೆ ಹೊಡಿತಾವ್ರಲ್ಲ. ಮರಿ ಏನಲ್ಲ ಇದು? ಅನ್ನದಾರಿಗೆ ಅಡ್ಡ ಬರ್ತೀಯಾ? ಎಲ್ಲ ಓಡೋಗ್ಬಿಟ್ಟವ್ರ ಮಗ. ಈಗೇನೋ ಮಾಡೋದು? ನಾವು ಓಡೋಗ್ಬಿಡೋಣ ನಡಿ. ಮಗ ನಿಮ್ ಹುಡುಗಿ ಬಂದ್ಲು, ಇದೇ ಒಳ್ಳೆ ಚಾನ್ಸ್. ಹೋಗೋ. ಬೇಡಲೇ ಬೇಡಲೇ ಮಗ, ಮಿಸ್ ಮಾಡ್ಕೊಂಬಿಡು. ಹೋಗು, ರಕ್ತ ತಗೊಂಡು ತುಟಿಗೆ ಸಾಡ್ಕೊಂಬಿಡು. ಲವ್ ಮರಿ, ಈಗೇನೋ ಮಾಡ್ಲಿ? ನಾನಾ? ಥ್ಯಾಂಕ್ ಯು ಸರ್. ಏನೋ ಮರೆ, ಸರಿಯಾಗಿ ಕೈ ಕೊಟ್ಟೋಗ್ಬಿಟ್ಟಲ್ಲ. ಅಳಬೇಡ, ಸುಮ್ಮನಿರು. ಒಂದು ನಿಮಿಷ ಇರು. ಸಾರ್ ಸಾರ್ ಏನು ಸಾರ್, ನಾನು ಕೊಲೆ ಮಾಡಿಲ್ಲ ಸಾರ್.
ನಮ್ ತಾಯಣೆ ಸರ್, ನನ್ನ ನಂಬಿ ಸರ್. ಸರ್ ನಾನ್ ಯಾಕೆ ಸರ್ ಕೊಲೆ ಮಾಡ್ಲಿ? ಎಲ್ಲವನು ಹಿಂಗೆ ಹೇಳೋದು. ನೀನ್ ಆ ರೌಡಿ ಡಿಂಗ್ರಾಜನೇ ಎತ್ತಿದ್ಯಾ ಅಂದ್ರೆ ಸಾಮಾನ್ಯದವನಲ್ಲ ಬಿಡು ನೀನು. ಸರ್ ಒಂದ್ ಸೊಳ್ಳೆ ಸಾಯಿಸಿದ್ರು ಸೂತ್ಗ ಅಂತಾನೆ, ಇವನ್ ಯಾರನ್ ಸರ್ ಎತ್ತಾನೆ? ನನಗ್ ಗೊತ್ತಿರೋ ಮಟ್ಟಿಗೆ ಇದುವರೆಗೂ ಸೊಂಟ ಹಿಡ್ಕೊಂಡು ಒಬ್ಬರನ್ನು ಎತ್ತಿಲ್ಲ ಸರ್. ಆ ಮಯಕ ಬಿಟ್ಬಿಡಿ ಸರ್. ನೀನೀಗ ಹೊರಗೋಗ್ತೀಯಾ ಅಥವಾ ನಿನ್ನೂ ಒದ್ದು ಒಳಗಾಕ್ಲಾ? ಇದು ಫ್ರೆಂಡು ಸರ್, 2 ನಿಮಿಷ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ಬೇಗ ಬೇಗ. ಲವ್ ಮರೆ, ಅವ್ನ್ ಯಾರೋ ಡಿಂಗ್ರಾಜ? ಅವನು ಸಿಂಗಲ್ ಶಿವನನ್ ತಮ್ಮ. ಅವನೇ ಯಾರಲ್ಲ? ಬೆಂಗಳೂರಿಗೆ ದೊಡ್ಡ ಡಾನು. ಹೋಗಿ ಹೋಗಿ ಅಂತವನ್ ತಮ್ಮನ್ ಕೊಲೆ ಮಾಡಿದೀಯಲ್ಲ, ನೀನ್ ಮೀಟ್ರ್ ಮೆಚ್ಕೋಬೇಕಾದದ್ದೆ. ಲವ್ ನೀನು ನಾ ಸುಮ್ಮನೆ ತಮಾಷೆ ಮಾಡ್ದೆ. ನಿಮ್ ಗುಸ್ಗುಸು ಮುಗಿತಾ ಇನ್ನೇನಾರು ಇದ್ಯಾ? ಅಷ್ಟೇ ಸರ್ ಆಗೋದು, ನೀನು ಸಂಸಾರನ ಮಾಡಕ್ಕಾಯ್ತು ಮರಿ. ಯಾವುದೇ ಕಾರಣಕ್ಕೂ ಈ ಸುದ್ದಿ ನಮ್ಮ ಅಮ್ಮಂಗೆ ಗೊತ್ತಾಗ್ಬಾರ್ದು. ಮೀಡಿಯಾದವ್ರು ಬಿಡ್ಬೇಕಲ್ಲಪ್ಪ. ಆತ್ಮಹತ್ಯೆ ಮಾಡ್ಕೊಂಡ್ರೆ 6 ತಿಂಗಳು ಹೊಡಿತಾರೆ. ಅಂಥದ್ರಲ್ಲಿ ದೊಡ್ಡ ಡಾನ್ ತಮ್ಮನ ಕೊಲೆ ಕೇಸು. 365 days 24/7 ಕನ್ಫರ್ಮ್. ಬಟ್ ತಲೆ ಕೆಡ್ಸ್ಕೊಬಿಡ ಬಿಡು. ನಿಮ್ಮ ಮನೆ ಕೇಬಲ್ ಕಟಿಂಗ್ ಶರ್ಮ ನೀನು ಆಗ್ಲೇ ಮಾಡ್ಬಿಟ್ಟಿದ್ದೀನಿ. ಎಷ್ಟೊತ್ತ ಮಾತಾಡೋದು? ಈಗೇನು ಹೋಗ್ತೀಯಾ ಇಲ್ವಾ? 2 ನಿಮಿಷ ಸರ್. ಮಗ, ಅಮ್ಮನ ಬಗ್ಗೆ ಮನೆ ಬಗ್ಗೆ ನೀನೇನು ತಲೆ ಕೆಡ್ಸ್ಕೊಬಿಡ. ನಾನು ಈಗಲೇ ಹೋಗಿ ಬೇಲ್ ತರ್ತೀನಿ. ನನಗೆ ಹಸುವಿಲ್ಲ. ಲೇ, ನಾನು ಬೇಲ್ಪುರಿನಲ್ಲಪ್ಪ ಹೇಳಿದ್ದು, ಕೋರ್ಟ್ ಬೇಲು. ಇದಕ್ಕೆಲ್ಲ ಕಾರಣ ಅವಳೆ ಮಗ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಮರಿ, ಯಾವುದೇ ಕಾರಣಕ್ಕೂ ಅವಳಿಗೆ ಏನು ಆಗ್ಬಾರ್ದು. ನನ್ ಮೇಲೆ ಆಣೆ. ಒಳ್ಳೇದಾಯ್ತು ಸರ್. ಈ ಮಾತಾಯಿಂದನೇ ಸರ್ ನಮ್ಮ ಹುಡುಗ ಅಮ್ಮ ತಾಯಿಯಾಗಿರೋದು. ಮೊದಲು ಇವಳನ್ನ ಒಳಗಾಕಿ ಸರ್. ಮೆಂಟ್ಲು. ಈ ಪುಣ್ಯಾತ್ಮನ ಕಣಮ್ಮ ಕೊಲೆ ಮಾಡಿರೋದು. ಸಮಾಧಾನನಾ? ನಾನು ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಸರ್, ಇವಳು ಹುಟ್ಟು ಸುಳ್ಳಿ, ಅವಳನ್ನ ನಂಬೇಡಿ. ನಾನು ಯಾವ ಕೊಲೆನೂ ಮಾಡಿಲ್ಲ ಸರ್. ಸೂಪರ್ ಹರ್ಷ. ಎಲ್ಲಾ ಟಿವಿ ಚಾನೆಲ್ಗಳಲ್ಲೂ ನ್ಯೂಸ್ ಪೇಪರ್ಗಳಲ್ಲೂ ನಿಂದೆ ನ್ಯೂಸು. ಫುಲ್ ಮಿಂಚಿಂಗು. ಐ ಆಮ್ ಸೋ ಪ್ರೌಡ್ ಆಫ್ ಯು. ಐ ಲವ್ ಯು. ಎಣ್ಣೆನೋ ಇವಳು? ಹೌದು. 4 ಮಡಗಿ ಸರ್. ನೋಡಮ್ಮ, ಈ ಬಕೆಟ್ ತಗೊಂಡು ನೀರ್ ತುಂಬಸಕ್ಕೆ ಅಂತ ಅಷ್ಟು ದೂರ ಹೋಗ್ತೀಯ. ಅಲ್ಲಿ ಹೋಗಿದ್ದೆ ದಬಾಕೊಂಡ್ಬಿಡ್ತೀಯ. ಓಕೆನಾ? ಒಂದ್ಸಲ ಮಾಡೋಗು. ಸ್ಕ್ರಿಪ್ಟ್ ಕೊಡಪ್ಪ. ಸ್ಕ್ರಿಪ್ಟು ನವೀನ. ಸ್ಕ್ರಿಪ್ಟ್ ಕೊಡೋ. ಯಾವಾಗ ನೋಡೋರು ಜೊಲ್ ಸುಡ್ಸೋದೆ. ಏಯ್ ಛತ್ರಿ ನಿನ್ಗೆ ಇಟ್ಕೊಂಡಿದ್ಯಾ ಅಲ್ಲ ನನ್ಗೆ ಹಿಡಿತಾ ಇದೆಯಾ? ಮೊದಲು ನಾನು ಚೆನ್ನಾಗಿದ್ರೆ ತಾನೆ ನೀವು ಚೆನ್ನಾಗಿರೋಕೆ ಸಾಧ್ಯನಾ? ಹಾಂ ಸರ್. ಇವರೆಲ್ಲ ಕಿತ್ತಿದ್ದು ದಬಾಕೋದು ಅಷ್ಟರಲ್ಲೇ ಆಯ್ತು. ಏಯ್ ನವೀನ, ನೀನೇನೋ ಇಲ್ಲಿ? ಶೂಟಿಂಗ್ ನಡೀತಿತ್ತಲ್ಲ, ಅದಕ್ಕೆ ಬಂದೆ. ಹೌದಾ? ಮತ್ತೆ ಏಯ್ ಹೇಗಿದ್ರು ಬಂದಿದ್ದೀನಲ್ಲ, ಒಂದು ಚಾನ್ಸ್ ಕೊಡ್ಸಲ್ಲ? ಚಾನ್ಸ್ ಚಾಲಪ್ಪ, ಮೊದಲೇ ಮೆಂಟಲ್ ನನ್ನ ಮಗ. ಆಗಲ್ಲ. ಆಯ್ತಾಯ್ತು, ನೀನೇನು ತಲೆ ಕೆಡಿಸ್ಕೊಬೇಡ, ಮಾತಾಡ್ಕೊಂಡ್ಬರ್ತೀನಿ. ಸರ್ ಏನ್ರಿ? ಆರ್ಟಿಸ್ಟ್ ಹೇಳಿದ್ರಲ್ಲ ಸರ್, ಬಂದಿದ್ದಾರೆ ಸರ್. ಆಕ್ಟಿಂಗ್ ಬರೋರು ಯಾರನ್ನ ಕರ್ಕೊಂಬನ್ರಿ. ಹೋಗಿ. ಸೂಪರ್ ಮಾಡ್ತಾನೆ ಸರ್. ರಂಗಭೂಮಿ ಕಲಾವಿದ ಅವನು. ರಂಗಭೂಮಿ ಕಲಾವಿದನ? ಹೌದು ಪಾಪ ಇಲ್ಲೇ ಆಕ್ಟಿಂಗ್ ಮಾಡಕ್ ಬರುತ್ತಾ? ಏನ್ ಪಾತ್ರ ಕೊಟ್ರು ಮಾಡ್ತೀಯಾ? ಏನ್ ಬೇಕಾದ್ರೂ ಮಾಡ್ತೀನಿ ಸರ್. ಸರಿ, ಆ ಹುಡ್ಗಿ ಅಲ್ಲಿ ನಿಂತಿದ್ದಾಳಲ್ಲ, ಅಲ್ಲಿ ಆ ಹುಡ್ಗಿ, ನೀನ್ ಅವಳ ಹತ್ರ ಹೋಗಿ ನಿಂತ್ಕೋ. ಏನ್ ಮಾಡ್ಬೇಕು ಅಂತ ನಾನು ನಿನ್ಗೆ ಹೇಳ್ತೀನಿ. ಓಕೆ? ಇರ್ಲಿ, ಫಸ್ಟ್ ಆಕ್ಟಿಂಗ್ ಮಾಡಪ್ಪ. ಇರ್ಲಿ, ಹೋಗು ಆ ಹುಡುಗಿ ಹತ್ರ ಹೋಗು. ಏಯ್ ಆಕ್ಟಿಂಗ್ ಮಾಡ್ತಾನೆ. ಸರಿಯಾಗಿ ಮಾಡ್ತಾನೆ. ಇಲ್ಲ ನಿನಗ್ ಸರಿಗ್ ನಾನ್ ಮಾಡ್ತೀನಿ. ಹಾಯ್. ಹಂಗೆ ಅವಳನ್ನ ಎತ್ಕೊಮ್ಮ. ರೋಲ್ ಮಾಡಿ, ರೋಲ್. ಹಂಗೆ ಅವಳನ್ನ ಎತ್ಕೊಂಡು ಲೆಫ್ಟ್ಗೆ ಹೋಗ್ಬಿಡು. ರೈಟ್ ಸರ್. ಲೆಫ್ಟು. ರೈಟ್ ಸರ್. ಲೆಫ್ಟು. ರೈಟ್ ಸರ್. ಯೋ, ನೀನೇ ಡೈರೆಕ್ಟ್ರು ನಾನೇ ಡೈರೆಕ್ಟ್ರು? 100% ನೀವೇ ಸರ್. ನಾನು ಹೇಳೋದು ಕೇಳಿಸ್ಕೊಂಡು ಲೆಫ್ಟ್ ಹೋಗು. ರೈಟ್ ಸರ್. ಕೆಪಿ ಹೊಡೆದಾಕ್ಬಿಡ್ತೀನಿ, ಕಳ್ಸು ಫಸ್ಟ್. ಸರಿ ಸರ್. ಕಳ್ಸಲ್ಲೇ. ಈ ನನ್ಗಿಂತ ನಾನು ಬಯಸ್ಕೊಳಂಗಾಯ್ತು ಕರ್ಮ.
ಏಯ್ ಲೆಫ್ಟ್ ಲೆಫ್ಟ್ ಅಂದಿದ್ ಕೇಳಲ್ವೇನೋ ನಿಂಗೆ? ನಾನು ಅದನ್ನೇ ಹೇಳಿದ್ದು ರೈಟು ಅಂತ. ಅಪ್ಪ ಲೆಫ್ಟು. ನಾನು ಅದನ್ನೇ ಕಣ ಹೇಳಿದ್ದು ರೈಟು ಅಂತ. ರೈಟು ಅಂದ್ರೆ ಓಕೆ ಅಂತ ಅರ್ಥ. ರೈಟು ಅಂತಾನು ಗೊತ್ತಿಲ್ಲದೆ ಅದು ಯಾವ ಸೀಮೆ ಡೈರೆಕ್ಷನ್ ಮಾಡ್ತಿರೋ ಕರ್ಮ ಕಾಂಡ. ಕೊಡೋ ಇಲ್ಲಿ 100 ರೂಪಾಯಿ. ಎಲ್ಲರ ಮುಂದೆ ಮರ್ಯಾದೆ ತೆಗಿಬಿಡು. ಎತ್ತೋ. ನೀನು ಬೇಡ, ನೀನ್ ಆಕ್ಟಿಂಗ್ ಸಹವಾಸನು ಬೇಡ. ಇವಾಗ ಯಾವ್ದು ಕರೆಕ್ಟು? ಲೆಫ್ಟಾ ರೈಟಾ? ನೀನ್ ಮಾಡ್ತೀಯಾ? ಛತ್ರಿ ನೀವು ಹಿಡಿತೀರಾ? ಕರ್ಮ. ನನಗೆ ವ್ಯಾಪಾರನೂ ಬೇಡ, ವ್ಯಾಪಾರೀನೂ ಬೇಡ. ಯೂನಾ? ಹಲೋ, ನೀವಿನ್ನೂ ಸತ್ತಿಲ್ವಾ? ಹಲೋ, ನಾನ್ ಯಾಕ್ರಿ ಸಾಯ್ಲಿ? ಏನ್ರಿ ಮಾತಾಡ್ತಿದ್ದೀರಿ ನೀವು? ಹಾಗಾದ್ರೆ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ? ಅಯ್ಯೋ ರೀ, ಬಿಸ್ನೆಸ್ ಮೆನ್ ತರ ಕಾಣ್ತೀನೇನ್ರಿ? ಮತ್ತೆ ಅವತ್ತು ಶೂಟ್ಔಟ್ ನಡೀತಲ್ಲ, ಫರ್ಗೆಟ್ ಹರ್ಷ ನಿಮ್ಮನ್ ಸಾಯಿಸ್ಲಿಲ್ವಾ? ಫರ್ಗೆಟ್ ಹರ್ಷನ? ಓ ಅದಾ, ಯಾವುದೋ ಶಾರ್ಟ್ ಫಿಲ್ಮು. ಪೇಮೆಂಟ್ ಕಮ್ಮಿ ಅಂದ್ರು, ಹೊಟ್ಟೆಪಾಡ್ಗೆ ಬಣ್ಣ ಹಚ್ಚಲೇಬೇಕಲ್ವಾ? ಡೈರೆಕ್ಟರ್ಗಳು ಸಾಯಿ ಅಂದ್ರೆ ಸಾಯ್ಬೇಕು, ಸಾಯಿಸು ಅಂದ್ರೆ ಸಾಯಿಸ್ಬೇಕು. ನಾನು ಯಾವಾಗ ವಿಲನ್ ಆಗ್ತೀನೋ ಏನೋ. ಅವನಾನಿ? ಅಯ್ಯೋ, ನಿನ್ ಜನ್ಮಕ್ಕಿಷ್ಟು ನಾಚಿಕೆ ಆಗಲ್ವಾ ನಿನ್ಗೆ? ಸುಳ್ಳಿನ ತಲೆ ಮೇಲೆ ಹೊಡೆದಂಗ್ ಸುಳ್ಳು ಹೇಳಿದ್ಯಲ್ಲ, ನಿಂಗ್ ಶುಗರ್ ಬರ? ನೀನೇನ್ ದೊಡ್ಡ ರೌಡಿನಾ? ಒನ್ಸ್ ಅಪಾನ್ ಅ ಟೈಮ್ ಈ ಬ್ಯಾಂಗ್ಳೂರ್ ಅಂಡರ್ ವರ್ಲ್ಡ್ಗೆ ನೀನ್ ಡಾನ್ ಅಲ್ಲ. ಓಕಳಿಪುರಂ ಇಂದ ಮಾಕ್ಳಿವರೆಗೂ ನೀನ್ ರಕ್ತದ ಓಕಳಿ ಆಡಿದ್ಯಾ? ಓಕಳಿಪುರಂ ಇಂದ ಮಾಕ್ಳಿವರೆಗೂ ಹೋಗೋ ದಾರಿನಾದ್ರೂ ಗೊತ್ತಿದ್ಯಾ ನಿನಗೆ? ಕನ್ನಡಿಲಿ ನಿನ್ ಮುಖ ನೋಡ್ಕೊಂಡಿದ್ಯಾ? ಬೇಡ ಬೇಡ ಬೇಡ, ನೋಡ್ಕೋಬೇಡ. ಅದಕ್ಕೂ ಕೂಡ ನಾಚಿಕೆ ಆಗುತ್ತೆ. ಅಲ್ಲ, ನಾನವನಲ್ಲ, ನನಗ್ ತಾಕತ್ತಿಲ್ಲ, ನನ್ ಕೈಲಿ ಇದನ್ ಮಾಡಕ್ಕಾಗಲ್ಲ ಅಂತ ಹೇಳ್ಬೋದಿತ್ತು ತಾನೆ. ಅದನ್ ಬಿಟ್ಬಿಟ್ಟು ನಾಟಕ ಮಾಡ್ಕೊಂಡು ಯಾಕೆ ಜೀವನ ಮಾಡ್ತಿದ್ಯಾ? ನಿಮ್ಗೇನ್ರಿ ಆಗಿದೆ? ಕೊಲೆಗಾರನ್ ಬಿಟ್ಬಿಟ್ಟು ಇವ್ನ್ ಯಾವನೋ ಕಾಗೆ ಹಾರ್ಸೋನ ಕರ್ಕೊಂಡ್ ಬಂದ್ ಕೂಡ್ ಹಾಕಿದಿರಲ್ಲ. ಈ ಗನದಾರಿ ಕೆಲ್ಸಕ್ಕೆ ಒಣ ದಿಮಾಕ್ ಬೇರೆ. ನೀವೊಬ್ಬ ಪೊಲೀಸು, ಇದೊಂದ್ ಸ್ಟೇಷನ್. ಸರ್ ಸರ್ ಸರ್, ನಾನ್ ಹೇಳಿಲ್ವಾ ಸರ್? ನಾನ್ ಯಾವ ಕೊಲೆನೂ ಮಾಡಿಲ್ಲ ಸರ್. ನಾನ್ ರೌಡಿನೂ ಅಲ್ಲ. ಅವಳಿಗೋಸ್ಕರ ನಾನು ಇಷ್ಟ ದಿನ ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ದೆ ಅಷ್ಟೇ ಸಾರ್. ಇವಳು ಒಂದ್ ಸ್ವಲ್ಪ ಲೂಸ್ ಅಲ್ವಾ ಸಾರ್? ಮತ್ ಇನ್ನೇನ್ ಸಾರ್? ಆದ್ರೆ ನಾನ್ ಲೂಸ್ ಅಲ್ಲ. ನಿನ್ಗೋಸ್ಕರ ಕಮಿಷನರ್ ಹತ್ರ ನಾನ್ ನಾಟಕ ಮಾಡಕ್ಕಾಗಲ್ಲ, ಆಯ್ತಾ? ನನ್ ಮಾತ್ ಕೇಳಿ ಸರ್, ನನ್ನ ನಂಬಿ ಸರ್. ನಾನ್ ಯಾ ಪುಟ್ಕೋಸಿ ರೌಡಿ ಸಾರ್. ಇನ್ಸ್ಪೆಕ್ಟರ್. ಏನ್ರಿ ಇದು? ಓಪನ್ ಮಾಡಿ ನೋಡಿ ಇನ್ಸ್ಪೆಕ್ಟ್ರೆ. ಕರಿ ಕೋಟು ಬಿಳಿ ಕವರ್ ತಂದಿದೆ ಅಂತ ಅಂದಮೇಲೆ ಇನ್ನೇನು ಬೇಲೆ ಇರುತ್ತೆ. ಬಿಟ್ಕಳ್ಸ್ರಿ ಅವನ್ನ. ನಿನ್ನ ಹೆಸರೇನಮ್ಮ? ಕಾವ್ಯ. ಕಾವ್ಯ. ನಿಮ್ಮ ಮನೆ ಹೆಣ್ದೇವ್ರು ಯಾವ್ದಮ್ಮ? ಯಲ್ಲಮ್ಮ ದೇವಿ. ಯಲ್ಲಮ್ಮ ದೇವಿ. ಎಲ್ಲೆಲ್ಲೂ ನೀನೇ ಇದೆಯಲ್ಲಮ್ಮ. ನಿನ್ ಪಾದದೊಂದು ಜೆರಾಕ್ಸ್ ಕೊಟ್ಬಿಡಮ್ಮ. ಸರ್, ಏನ್ ಮಾತಾಡ್ತಿದ್ದೀರಾ? ಬಾರಪ್ಪ, ಇಲ್ಲೊಂದು ಸೈನ್ ಹಾಕು, ತಗೋ. ಮೊದಲು ತೊಲಗಯ್ಯ ನೀನು. ಸರಿ ಸರ್. ಸರ್ ಬನ್ನಿ. ರೀ ಮೇಡಮ್, ಒಂದ್ ನಿಮಿಷ ನಿಂತ್ಕೊಳ್ರಿ.
ಯಾರು ನೀವು ಎತ್ತಕ್ಕೆ ಇದೆಯಾ ಇವತ್ತು ನಿನಗೆ ಮಂಜ ನಡಿಯೋ ಬಾರ ಬಾರ ಚಿಲ್ಟು ಅಣ್ಣ ಫೀಲ್ಡಲ್ಲಿ ಇವ್ನು ಯಾರಂತಾನೆ ಗೊತ್ತಿಲ್ಲ ಚಿಲ್ಡ್ರೆ ನನ್ನ ಮಗ ಇವ್ನು ನಮ್ಮ ರಾಜಣ್ಣನ ಎತ್ಬಿಟ್ಟವನೆ ಈ ನನ್ನ ಮಗನ ಮಾತ್ರ ಸುಮ್ಮನೆ ಬಿಡಬಾರ್ದಣ್ಣ. ಅಣ್ಣ ನೀವೆಲ್ಲ ಯಾರು? ನನ್ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನನ್ನ ತಮ್ಮನ್ನ ಯಾಕೋ ಸಾಯಿಸ್ದೆ? ಅವನ್ ಯಾರು? ಈ ಸಿಂಗಲ್ ಶಿವಣ್ಣನ ತಮ್ಮ. ನೀನ್ ಯಾಕೆ ಸಾಯಿಸ್ದೆ? ಸಿಂಗಲ್ ಶಿವಣ್ಣ ಅಂದ್ರೆ ನೀವೇನಾ? ಅಣ್ಣ ನಾನು ನಿಮ್ ತಮ್ಮ ಇದ್ದಂಗೆ. ನಮ್ಮಣ್ಣನ್ನ ನಾನೇ ಕಣ ಕೊಲೆ ಮಾಡ್ಲೆ? ಯಾವನೋ ನಿಮ್ಮಣ್ಣ? ಡಿಂಗ್ರಾಜು. ಏನ? ಯಾ ಗ್ಯಾಪಲ್ ಕಮಿಟ್ ಆದ್ನೋ? ಒಂದ್ ಸಣ್ಣ ಗ್ಯಾಪಲ್ ಕಮಿಟ್ ಆಗ್ಬಿಟ್ಟೆ ಅಣ್ಣ. ಅದೇ ಗ್ಯಾಪಲ್ಲಿ ಎತ್ ಬಿಡ್ತೀನಿ. ಅಣ್ಣ ನನ್ನ ನಂಬಣ, ನನ್ನನ್ನು ಬಿಟ್ಬಿಡ್ರಣ. ನನ್ನ ತಮ್ಮನ್ನ ಕೊಲೆ ಮಾಡಿದೆ. ಕೊಲೆನಾ? ನಾನು ಯಾವ ಕೊಲೆನೂ ಮಾಡಿಲ್ಲಣ್ಣ. ಆ ಶಬರಿಮಲ ಅಯ್ಯಪ್ಪ ಸ್ವಾಮಿ ಮಲಣ್ಣ ಚಿಕ್ಕವನಿಂದ ಒಂದ್ ಸಣ್ಣ ಇರುವೆ ಕೂಡ ಸಾಯಿಸಿಲ್ಲ ಅಣ್ಣ. ಅದಕ್ಕೂ ಸಕ್ಕರೆ ಹಾಕಿ ಬೆಳೆಸಿದೀನಿ. ಮದರ್ ಪ್ರಾಮಿಸ್. ಯಾವತ್ತಾದ್ರೂ ಕುರಿ ಕೋಳಿ ಕುಯ್ಯುವಾಗ ರಕ್ತ ನೋಡಿದ್ಯಾ? ರಕ್ತನ? ಕುರಿನ ಕೋಳಿನ ಕುಯ್ತಾರ ಅಣ್ಣ? ಅವಕ್ಕೇನ್ ರಕ್ತ ಬರಲ್ವಾ ಅಣ್ಣ? ನನಗೆ ರಕ್ತ ಕಂಡ್ರೆ ಆಗಲ್ಲ ಅಣ್ಣ. ಆಗಲ್ಲ ಆಗಲ್ಲ. ನಾನು ಮಕ್ಕಳು ಯಾವನು ಊಳಾಟ ಪಾಸನೆ ತಕ ಬಂದವ್ರೆ. ಬಿಟ್ಟು ಕಳ್ಸ್ರ ಅವನ್ನ. ಅಣ್ಣ ಒಂದ್ ಸಣ್ಣ ಸಹಾಯ ಅಣ್ಣ. ನಿಮ್ ಹುಡುಗರು ಯಾವ ರೇಂಜ್ಗೆ ಎತ್ತಾಕೊಂಬಂದ್ರೋ ಅದೇ ರೇಂಜಿಗೆ ಬಿಟ್ಬಿಡಕ್ಕೆ ಹೇಳಿ. ಯಾಕಂದ್ರೆ ಇವ್ರು ಎತ್ತಾಕೊಂಬರ್ಬೇಕಾದ್ರೆ ಬಂದಿದ್ ರೂಟ್ ಮರ್ತೋಗ್ಬಿಟ್ಟೆ. ಪ್ಲೀಸ್ ಅಣ್ಣ. ಯಾಕಣ್ಣ? ಕೇಳ್ತಿದ್ದನಲ್ಲ, ಕರ್ಕೊಂಡೋಗ್. ಬರ ಬರ್ತೀನಿ. ಸಿಂಗಲ್ ಶಿವಣ್ಣ ಅಂತ ಸುತ್ತಮುತ್ತ 23 ಜನ ನಿಂತ್ಕೊಂಡಮ್ಮ. ಸರ್ 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 ಪ್ಲೀಸ್ ಸರ್ ಸರ್ ಒಂಚೂರು ಡ್ರಾಪ್ ಕೊಡ್ತೀನಿ ಸರ್. ಅದನ್ನೇ ಕೊಡ್ತೀನಿ ಬಾರೋ. ಯಾರು ನೀವೆಲ್ಲ ಕರ್ಕೊಂಡ್ ಬಂದಿದ್ದೀರಾ? ಕಂಡವ್ರಲ್ಲೇ ಎತ್ತಾಕೊಂಬಂದ್ ನನ್ನ ರೂಪಕ್ಕೆ ನಾನೇ ನಿದ. ಕಿರ್ಚಾಡ್ಬೇಡ. ಇನ್ನೇನೋ ಮಾಡ್ಲಿ? ಮಾಡದೇ ಇರೋ ಕೊಲೆನ ನಾನೇ ಮಾಡಿದ್ದು ಅಂತ ಯಾಕೂರೆಲ್ಲ ಹೇಳ್ಕೊಂಡಲಿತಾ ಇದ್ದೀಯಾ? ನಾನಾ? ಸಾರ್ ನಾನ್ ಯಾರಿಗೆ ಹೇಳ್ದೆ ಸಾರ್? ಏಯ್, ಈ ಬಾಲನತ್ರ ಬಾಲ ಬಿಚ್ಚಬೇಡ. ಮಾರ್ಕೆಟ್ನಲ್ಲಿರೋನ್ನ ಎತ್ತಿದ್ದೀನಿ ಅಂತ ಬಿಲ್ಡಪ್ ಕೊಟ್ಕೊಂಡು ಮಾರ್ಕೆಟ್ಗೆ ಬರೋ ಪ್ಲಾನ? ಸರ್ ನನಗೆ ತರಕಾರಿ ಮಾರ್ಕೆಟ್ ಬಿಟ್ರೆ ಯಾವ ಮಾರ್ಕೆಟು ಗೊತ್ತಿಲ್ಲ ಸರ್. ಲೇ ಮತ್ತ್ಯಾಕ್ ಟಿವಿ ಪೇಪರ್ನಲ್ಲಿ ಡಿಂಗ್ರಾಜನ್ನ ನಾನೇ ಎತ್ತಿದ್ದು ಅಂತ ಹೇಳ್ಕಂತಿದ್ದೀಯಾ? ಅವನು ಎತ್ತಿದ್ದು ನಾನು. ವಾ ಸರ್, ಪ್ರಶ್ನೆ ಕೇಳೋದು ನೀವೇ, ಉತ್ತರ ಕೊಡೋದು ನೀವೇ. ಸಾರ್ ನಾನು ಎಲ್ಲೂ ಹೋಗಿ ಹೇಳಿಲ್ಲ ಸಾರ್. ಆ ಮೀಡಿಯಾದಾರ ಊರವ್ರಿಗೆಲ್ಲ ಹೇಳ್ಕೊಂಡು ಬರ್ತಾ ಇರೋದು. ನೀವೀಗ್ಲೂ ಹೂ ಅಂದ್ರೆ ಇಡೀ ಪೇಪರ್ ಅವ್ರಿಗೆ ಟಿವಿ ಅವ್ರಿಗೆಲ್ಲ ಹೋಗಿ ಹೇಳ್ಬಿಡ್ತೀನಿ. ಅಷ್ಟೇ ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಡಿಂಗ್ರಾಜುನ ಡಿಂಗ್ ಡಂಗ್ ಮಾಡಿ ನೀವೇ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಸಾರ್. ಅಯ್ಯ ಬೇಡಪ್ಪ ತಂದೆ. ಏಯ್ ಬಿಡ್ರಾ. ಏಯ್ ಬಿಟ್ ಕಳ್ಸ್ರ ಅವನ್ನ. ಸರ್ ಒಂದೇ ಒಂದು ನಿಮಿಷ. ಬಿಡೋ ಅಂದ್ರೆ ಇದೊಂದೇ ಅರ್ಥ ಅಲ್ಲ, ಇನ್ನೊಂದು ಅರ್ಥನೂ ಬರುತ್ತೆ ಸರ್. ಬರ್ತೀನಿ ಸರ್, ನಮಸ್ಕಾರ. ಯಪ್ಪ ಬಾಳೂಟ ಮಾಡಿಸಿದ್ದೀನಿ, ಉಣ್ಕೊಂಡು ಹೋಗುವಂತ ಇರು. ಅಯ್ಯೋ ಬೇಡ ಸರ್, ನಾನು ವೆಜಿಟೇರಿಯನ್. ಏಯ್ ಒಗಲೇ.
ಬಿಡ್ರೆ ನಂಗೆ ಯಾಕೆ ಹೊಡಿತಾ ಇದ್ದೀರಾ? ನನ್ನ ಮಗನೇ ಹವ್ಯಾಸಿ ಕಲಾವಿದ, ಒಂದ್ ಚಾನ್ಸ್ ಕೊಡಿ, ಕಾಸ್ಕೀಸ್ ಏನು ಬೇಡ ಅಂತ ನೀನೇ ತಾನೇ ಕೇಳ್ಕೊಂಡಿದ್ದು. ಅದು ಅವಾಗ. ಇವಾಗ ವಿತೌಟ್ ಪೇಮೆಂಟು ನನ್ನ ಕಾಲ್ ಶೀಟ್ ನ ಯಾರ ಕೈಗೂ ಕೊಡೋದಿಲ್ಲ. ಕಾಲ್ ಸೂಪ್ ಕುಡಿತೀಯಾ? ಚಿಕನ್ ಮಟನ್ ನಿಂದು ನಿನ್ ಕಾಲ್ದು ಕರ್ದ್ಬಿಟ್ಟು ಅಯ್ಯೋ ಪಾಪ ಅಂತ ಚಾನ್ಸ್ ಕೊಟ್ರೆ ನಮ್ಮ ಹುಡುಗನ್ಗೆ ಕೆರ್ದಲ್ಲಿ ಓಡ್ಸೋ ತರ ಮಾಡ್ತೀಯಾ? ಲೇ ಅವ್ನ್ ಪಾಡ್ ನೋಡು, ಪಾಪ ಅನ್ಸಲ್ಲ ನಿನ್ಗೆ? ಚೆನ್ನಾಗಿ ಓಡಾಡ್ಕೊಂಡಿರೋನ್ ಹತ್ರ ಬಂದು ನಿನ್ ಸತ್ತಿಲ್ವಾ ಅಂತ ಕೇಳಿದ್ರೆ ನಮಗ್ ಬೇಜಾರಾಗಲ್ವ ಡೈರೆಕ್ಟ್ರ? ನನ್ ಮಗನೇ ನೀನ್ ಬದುಕಿದ್ಯಾ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಅವನು ಸಾಯಿಸ್ಬಿಟ್ಟಲ್ಲೋ. ನಾನ್ ಜೈಲ್ಗೆ ಹೋದ್ರು ಪರವಾಗಿಲ್ಲ, ಇವತ್ತು ನಿಜವಾಗ್ಲೂ ನೀನು ಕೊಲೆ ಮಾಡ್ತೀನಿ. ಲೇ ಚಾಕು ಕೊಡ, ಚಾಕು ಕೊಡ. ಬಿಟ್ಬಿಡ ಅವನ್ನ ಪಾಪ. ಸುಮ್ನೆ ಕೂತಿದ್ಯಾ ತಾನೆ, ನೀನ್ ಹಂಗೆ ಇದ್ಬಿಡಪ್ಪ. ನಾನ್ ಮಾಡಿರೋ ತಪ್ಪಿಗೆ ಅವ್ನ್ಗೆ ಯಾಕೆ ಹೊಡಿತಿದ್ಯಾ? ನಾನು ಹೊಡ್ಕೊಳಕ್ಕಾಗಲ್ಲ, ನಾನ್ ನಿನ್ಗೂ ಹೊಡಿಯಕ್ಕಾಗಲ್ಲ, ಅದಕ್ಕೆ ಇವ್ನ್ ಹೊಡಿತಾ ಇರೋದು. ಸರಿ ಅಟ್ಲೀಸ್ಟ್ ಅವ್ನ್ಗೇನಾರು ಕೊಟ್ ಕಳ್ಸೋ ತಗೋಲಿ. ಅಯ್ಯಯ್ಯೋ ಕೊಟ್ಟಿದ್ ಸಾಕು. ಅದೇ ಏನಾದ್ರೂ ಕೊಡ್ಬೇಕು ಅನ್ಸಿದ್ರೆ ಮೈಕೆಲ್ಲ ನೋವಾಗ್ತಿದೆ, ಒಂದ್ ಕ್ವಾರ್ಟರ್ ಎಣ್ಣೆ ಕೊಡ್ಸಿ. ನನಗೂ ಅವನೇ ಎಣ್ಣೆ ಕೊಡ್ಸೋದು. ಹೇಯ್ ಬಾರ ಅವ್ರಿಗೆ, ಎಲ್ಲ ಇದ್ಯಾ? ಅವಳ ಮೇಲಿದ್ದಾಳೆ. ಏಯ್ ಬಾರ ಕೆಳಗೆ, ನಿನಗಿದೆ ಇವತ್ ಮೊಹರಮ್ಮು. ಅವಳ ಮನೇಲಿ ಇಲ್ಲ. ಏಯ್ ಬಾಲ ಮುದ್ರಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ನಿಮ್ಮಿಬ್ರಿಗೂ ಟೀಪಾ ಎತ್ತಿ ತಲೆ ಮೇಲೆ ಹಾಕ್ಬಿಡ್ತೀನಿ. ಏಯ್ ಕಂಡಿದ್ದೀನಿ, ಸುಮ್ನಿರಯ್ಯ. ನೀನು ಅಂದಿದ ತಕ್ಷಣ ಟುಸ್ ಆಗೋದಕ್ಕೆ ಪಟಾಕಿ ಅಲ್ಲ ಇದು, ತುಪಾಕಿ. ಬಾಯ್ ಬಿಟ್ರೆ ಬರೀ ಸುಳ್ಳೆ ಹೇಳ್ತೀಯ ನೀನು. ನಾನೇನ ಸುಳ್ಳು ಹೇಳ್ದೆ? ಏನ್ ಸುಳ್ಳು ಹೇಳಿಲ್ಲ ನೀನು. ಹೌದು, ನಿನ್ನನ್ನು ಇಷ್ಟಪಟ್ಟೆ, ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಪಡ್ಕೊಳ್ಳೋಣ ಅಂತ ನಾಟಕ ಮಾಡ್ದೆ. ತಪ್ಪೇನು? ಜೀವನಾನೇ ನಾಟಕ ಮಾಡ್ಕೊಂಡಿದ್ಯಾ ನೀನು. ನನ್ಗೆ ಫರ್ಗೆಟು ಟಾರ್ಗೆಟು ಹರ್ಷ ಬೇಡ, ಪರ್ಫೆಕ್ಟ್ ವರ್ಧನ ಬೇಕು. ಫೋನ್ ಕೊಡೆ. ಸರ್ ಹೇಗೆ ನಡೀತಾ ಇದೆ ಟ್ರೈನಿಂಗ್? ಗುಡ್ ಸರ್, ಎಸ್ಪೆಷಲಿ ಹರ್ಷ ಇಸ್ ವೆರಿ ಫಿಟ್ ಸರ್. ಗುಡ್, ಕೀಪ್ ಇಟ್ ಅಪ್. ಎಸ್ ಸರ್. ಎಲ್ಲರೂ ತುಂಬಾ ದಕ್ಷರಾಗಿರ್ಬೇಕು. ಈ ನಾಡಿನ ರಕ್ಷಣೆ ಹೊಣೆ ನಿಮ್ಮ ಮೇಲಿರುತ್ತೆ. ಒಬ್ಬ ಕಾಮನ್ ಮನ್ಗೆ ನಿಮ್ಮನ್ನು ನೋಡಿದ್ರೆ ಪ್ರೀತಿ ಹುಟ್ಟಬೇಕೆ ಹೊರತು ಭಯ ಹುಟ್ಟಬಾರದು. ಸಿಕ್ಕಿದ್ದನ್ನೆಲ್ಲ ಕಿತ್ಕೊಂಡು ತಿನ್ನುವಂಥ ರಾಕ್ಷಸರಾಗಬೇಡಿ. ಯಾರೇ ಆಗಿರಲಿ, ತಪ್ಪಿತಸ್ಥರಿಗೆ ಶಿಕ್ಷೆ, ಅಮಾಯಕರಿಗೆ ರಕ್ಷಣೆ ನೀಡುವಂಥ ಒಳ್ಳೆ ಆರಕ್ಷಕರಾಗಬೇಕು. ಓಕೆ? ಹಲೋ, ದುಡ್ಡು ರೆಡಿನಾ? ಹಾ ರೆಡಿ ಇದೆ. ನನ್ನ ಮಗುಗೇನು ಮಾಡಬೇಡ. ಮಗುಗೇನಾಗಬಾರ್ದಂದ್ರೆ ವಿಷಯ ಪೊಲೀಸವ್ರು ಗೊತ್ತಾಗಬಾರ್ದು. ಹಾ ಇಲ್ಲ, ಆಯ್ತು. ಗುಡ್. ಇನ್ನು 10 ನಿಮಿಷದಲ್ಲಿ ಕಾಲ್ ಮಾಡಿ ಎಲ್ಲಿ ಬರ್ಬೇಕಂತ ಹೇಳ್ತೀನಿ. ಓಕೆ. ರೀ, ನನಗ್ ನನ್ ಮಗು ಬೇಕು ರೀ. ಇಲ್ಲಿ ನೋಡೆ, ಸುಮ್ಮನೆ ಟೆನ್ಷನ್ ತಗೊಂಬೇಡ. ನಾನು ಮಾತಾಡಿದ್ದೀನಿ, ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ?
ಸುಮ್ನೆ ಟೆನ್ಷನ್ ತಗೊಂಬೇಡ, ನನ್ಗೂ ಟೆನ್ಷನ್ ಕೊಡ್ಬೇಡ. ನಾನಿರೋವರೆಗೂ ನಮ್ಮ ಮಗುಗೇನು ಆಗಲ್ಲ. ಯಾಕೇನ್ ಸಮಸ್ಯೆ? ಏನಿಲ್ಲ ಸರ್, ಸುಮ್ನೆ ಅಳ್ತಾ ಇದ್ದಾಳೆ. ಸುಮ್ನಿರೋ ಅಂತ ಹೇಳಿಲ್ವಾ? ನಾ ಮಾತಾಡ್ತಾ ಇದ್ದೀನಲ್ವಾ? ಸುಮ್ನಿರೋ. ಸರ್ ನನ್ನ ಮಗುನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಸರ್. 1 ಕೋಟಿ ಕೇಳ್ತಾ ಇದ್ದಾರೆ ಸರ್. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನನ್ನ ಮಗನ ಕಾಪಾಡಿದ್ರಿ. ಥ್ಯಾಂಕ್ ಯು ಅಣ್ಣ. ವೆಲ್ಕಮ್ ಪುಟ್ಟ. ನಾನು ದೊಡ್ಡವನ ಮೇಲೆ ನಿಮ್ಮ ಥರ ಪೊಲೀಸ್ ಆಫೀಸರ್ ಆಗ್ತೀನಿ. ಯಾಕೆ? ನೀವು ಕಳ್ಳರನ್ನೆಲ್ಲ ಹೊಡಿತೀರಾ, ನಾನು ನಿಮ್ಮ ಥರ ಕಳ್ಳರನ್ನೆಲ್ಲ ಹೊಡಿತೀನಿ. ಸೋ ಕ್ಯೂಟ್. ಬಾಯ್ ಪುಟ್ಟ. ಅಂಕಲ್ಗೆ ಬಾಯ್ ಮಾಡು. ಬಾಯ್. ಹರ್ಷ ಸರ್, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆಯಂತೆ. ವೆರಿ ಗುಡ್, ವೆಲ್ ಡನ್ ಮೈ ಬಾಯ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಸರ್, ವೆರಿ ನೈಸ್ ಬಾಯ್. ಇದ್ಯಾಕ ಒಬ್ನೇ ಕೂತಿದ್ಯಾ? ಏನು ಇಲ್ಲ ಕಣ. ಅದೇನೋ ಫೋನ್ ಹಿಡ್ಕೊಂಡು ಒಳ್ಳೆ ಹಿಪ್ನೋಟೈಸ್ ಮಾಡೋ ತರ ನೋಡ್ತಿದ್ಯಲ್ಲ, ಏನೋ ಲವರಾ? ನನ್ನ ಲವ್ವರು, ದೇವರು ಎಲ್ಲ ಇವರೇನೆ. ನನ್ನಮ್ಮ ತುಂಬಾ ನೆನಪಾಗ್ತಾ ಇತ್ತು, ಅದಕ್ಕೆ ನೋಡ್ತಾ ಇದ್ದೆ.
ಯಾಕೋ ಏನಾಯ್ತು? ನನ್ನ ಹೆತ್ತವ್ರನ್ನ ನೋಡೋ ಅಷ್ಟು ಪುಣ್ಯ ಮಾಡಿಲ್ಲ ಕಣೋ. ನಾನು ಅನಾಥ. ನೋಡು ವರ್ಧನ, ನಾನು ಸತ್ ಮೇಲೆ ಈ ವರ್ಡ್ನ ನೀನು ಯೂಸ್ ಮಾಡಬೇಕು. ನಾನು ನಿನಗೇನು ಅಲ್ವೇನೋ? ಯಾಕೋ ಈ ರೀತಿ ಮಾತಾಡ್ತಿದೀಯಾ? ನನ್ನ ತಾಯಿ ನಿನ್ ತಾಯಿ ಅಲ್ವೇನೋ? ಏಯ್, ಯಾಕೋ ಬೇಜಾರಾಗ್ತಿದ್ಯಾ? ಸುಮ್ಮನೆ ತಮಾಷೆ ಮಾಡ್ದೆ, ತಗೋ. ಚೇರ್ ಅಪ್ ಮ್ಯಾನ್. ವರ್ಧನ, ಅಮ್ಮನಿಗೆ ನಾನು ಪೊಲೀಸ್ ಆಗೋದು ಇಷ್ಟ ಇಲ್ಲ ಕಣೋ. ಅವಳಿಗೆ ಪೊಲೀಸವ್ರನ್ನ ಕಂಡ್ರೇನೆ ಆಗಲ್ಲ. ಇಲ್ಲಿವರೆಗೂ ಸುಳ್ಳು ಹೇಳಿ ಹಾಗೂ ಹೀಗೂ ಮಾಡಿ ಬಂದಿದ್ದೀನಿ. ಮತ್ ಮುಂದಕ್ಕೆ ಏನೋ ಮಾಡ್ತೀಯಾ? ನನ್ನ ಗೋಲ್ ರೀಚ್ ಆದ್ಮೇಲೆ ಅವಳ ಮನ್ಸನ್ನ ಒಲಿಸ್ತೀನಿ ಅನ್ನೋ ಚಿಕ್ಕ ಕಾನ್ಫಿಡೆನ್ಸ್ ಇದೆ. ನೋಡೋಣ. ಲವ್, ನಿನಗೆ ನಿನ್ನ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆಯೋ ನನಗೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಇದೆ. ಥ್ಯಾಂಕ್ಸ್ ಕಣೋ. ಬಾ. ಸರ್, ಎಲ್ಲ ಎಕ್ಸಾಮಲ್ಲೂ ಚೆನ್ನಾಗಿ ಮಾಡಿದ್ದೀನಿ. ಯು ಆರ್ ಎ ವೆರಿ ಗುಡ್ ಪರ್ಫಾರ್ಮರ್ ಅಂತ ನೀವೇ ಹೇಳಿದ್ರಿ. ಯಸ್, ಈಗಲೂ ಅದನ್ನೇ ಹೇಳ್ತೀನಿ. ಮತ್ತೆ ಯಾಕೆ ಸರ್ ನನಗೆ ಪೋಸ್ಟಿಂಗ್ ಕೊಡಲಿಲ್ಲ? ಅದು ಪಾಸ್ಟ್, ಬಿಟ್ಬಿಡು ಅದನ್ನ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಯಪ್ಪ. ರಾಜೇಶ್, ಹೇಳಿ ಅಪ್ಪ ಅವರಿಗೆ, ಹೇಳಿ. ಹರ್ಷ, ಎಲ್ಲ ಕಳ್ಕೊಂಡೆ ಅಂತ ಕೊರಗಬೇಡ. ಕಾನ್ಸ್ಟೇಬಲ್ ಆಗೋದಕ್ಕೆ ಪ್ರಿಪೇರ್ ಆಗು, ನಾನು ಹೆಲ್ಪ್ ಮಾಡ್ತೀನಿ. ಸರ್, ಪೊಲೀಸ್ನವರು ಅಂದ್ರೆ ತುಂಬಾ ಕೆಟ್ಟವರು ಅಂತ ತಿಳ್ಕೊಂಡಿರೋ ನನ್ನ ತಾಯಿಗೆ ಪೊಲೀಸರಲ್ಲಿ ಕೆಟ್ಟವ್ರು ಇರಬಹುದು, ಆದ್ರೆ ಎಲ್ಲ ಪೊಲೀಸರು ಕೆಟ್ಟವರಲ್ಲ ಅಂತ ತಿಳಿಸ್ಕೊಡ್ಬೇಕು ಸರ್. ಅದಕ್ಕೆ ಬಂದಿದ್ದೀನಿ. ಅದು ನಿನ್ನ ಕೈಲಾಗಲ್ಲ ಕಣ, ನೀನ್ ತುಂಬಾ ಒಳ್ಳೆಯವನು. ನೋಡಪ್ಪ, ಪೇಮೆಂಟ್ ಕೋಟಾದ ಮುಂದೆ ಯಾವ ಆದರ್ಶದ ಕೋಟಾನು ನಿಲ್ಲಲ್ಲ. ನಿಮ್ ಜನ್ಮಕ್ಕಿಷ್ಟು ಚಾಕು ಸುಗಿಬೇಕು ಅನ್ಸುತ್ತೆ. ಬೈದ್ರೆ ನಮ್ಮ ಕಾಕಿಗೆ ಅವಮಾನ. ನೀವು ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡಿಗೆ ಯಾವ ಸೀಟನ್ನು ಹಂಚ್ಕೊಂಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ ಹಿಂದೆ ಯಾರಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇರ್ಲಿ, ಮಾಡ್ತೀನಿ. ಹೈಯರ್ ಆಫೀಸರ್ ಮುಂದೆ ಹೋಗಿ ನಿಮ್ ಜನ್ಮ ಜಾಲಾಡಿಸ್ತೀನಿ. ಮೀಡಿಯಾ ಮುಂದೆ ನಿಂತು ನಿಮ್ಮನ್ನ ಬೆತ್ತಲೆ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಹರ್ಷನೇ ಅಲ್ಲ. ರಾಜೇಶ್, ಸ್ಟಾರ್ಟಿಂಗ್ ಅಲ್ಲಿ ನಾವು ಹೀಗೆ ಇದ್ವಿ ಅಲ್ಲ? ಹೌದು ಸರ್. ಆ ರಿಷಿಗ್ ಫೋನ್ ಮಾಡು. ಎಸ್ ಸರ್. ಕೊನೆಗೂ ನಮ್ ಕನ್ಸು ನನ್ಸಾಯ್ತು ಕಣ್ರ. ಹೌದು, ನಮ್ ಇಡೀ ಬ್ಯಾಚ್ ಅಲ್ಲಿ ಕರಪ್ಷನ್ ಇರಬಾರ್ದು. ನಾವೆಲ್ಲ ವೆಲ್ ಡಿಸಿಪ್ಲಿನ್ಡ್ ಆಫೀಸರ್ಸ್ ಆಗಿರ್ಬೇಕಣ. ಅದೇ ನನ್ನ ಆಸೆ. ಹೌದು, ಹರ್ಷ ಎಲ್ಲ ಕಾಣಿಸ್ತಾ ಇಲ್ಲ. ಎಲ್ಲದ ಅವನು? ಇಲ್ಲೇ ಬರ್ತೀನಿ ಅಂದಿದ್ದ. ನೆನ್ಸ್ಕೊಂಡಂಗೆ ಬರ್ತಿದ್ದಾನೆ. ಹರ್ಷ!
ಸರಿ ಹರ್ಷ, ನಿನ್ಗೇನು ಆಗಲ್ಲ, ಧೈರ್ಯವಾಗಿರೋ. ಅಮ್ಮನ್ಗೇನು ಗೊತ್ತಾಗಲ್ಲ, ನಾನಿದ್ದೀನಿ. ಸ್ವಲ್ಪ ನೋವು ತಡ್ಕೋ ಪ್ಲೀಸ್ ಹರ್ಷ. ಏನಾಯ್ತು? ಏನೂ ಆಗಲ್ಲ, ಸುಮ್ಮನೆ ಹರ್ಷ. ಹರ್ಷ ಹರ್ಷ ಕೊಮ್ಯಾಟಿಕ್ ಶಾಕಿಂದ ಮೆಮೊರಿ ಲಾಸ್ ಆಗಿದೆ. ನಾರ್ಮಲ್ ಸ್ಟೇಜಿಗೆ ಬರೋದಕ್ಕೆ 3 or 4 months ಆಗ್ಬೋದು, ಅಥವಾ ವರ್ಷನೇ ಆಗ್ಬೋದು, ಇಲ್ಲ ನಾಳೆನೆ ಸರಿ ಹೋದ್ರೂ ಹೋಗ್ಬೋದು. ಆದ್ರೆ ಅವ್ರಿಗೆ ಯಾವುದೇ ತರ ಪಾಸ್ಟ್ ನೆನಪಿರೋದಿಲ್ಲ. ಒನ್ ಥಿಂಗ್, ಅವ್ರು ನಾರ್ಮಲ್ ಸ್ಟೇಜಿಗೆ ಬಂದ್ಮೇಲೂ ಅವ್ರನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಅವ್ರಿಗೆ ಯಾವುದೇ ತರ ಮನ್ಸಿಗೆ ಘಾಸಿ ಆಗೋ ವಿಷಯ ಕೇಳಿದ್ರು ಅಥವಾ ನೋಡಿದ್ರು ಅವ್ರು ಬದುಕೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ. ಓಕೆ ಡಾಕ್ಟರ್. ಏನು ಯೋಚನೆ ಮಾಡ್ತಾ ಇದ್ಯಾ? ಮೊದಲು ಡ್ಯೂಟಿಗೆ ಹೋಗಿ ರಿಪೋರ್ಟ್ ಮಾಡ್ಕೋ, ಮಿಕ್ಕಿದನ್ನ ಆಮೇಲೆ ನೋಡೋಣ. ನಿನ್ ಭವಿಷ್ಯಕ್ಕೆ ಹಿಡ್ಕೊಂಡು ಯಾರಿಗೋಸ್ಕರ ಯಾಕೆ ಜೀವನ ಮಾಡ್ಕೋತೀಯಾ? ನಿನ್ ಗುರಿ ಏನು? ಪೊಲೀಸ್ ಫಸ್ಟ್, ಅದ್ರ ಬಗ್ಗೆ ಗಮನ ಕೊಡು. ಯಾವ್ದಾದ್ರು ಅನಾಥಾಶ್ರಮಕ್ಕೆ ಸೇರಿಸಿ ನಮ್ಮ ಜೀವನ ನಾವು ನೋಡ್ಕೊಳ್ಳೋಣ. ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂದಮೇಲೆ ಯಾಕೆ ಮಾತಾಡ್ತಿದ್ದೀರಾ? ನನ್ನ ಹೆತ್ತವ್ರನ್ನ ನೋಡೋ ಅಷ್ಟು ಪುಣ್ಯ ಮಾಡಿಲ್ಲ ಕಣೋ. ನಾನು ಅನಾಥ. ನೋಡು ವರ್ಧನ, ನಾನು ಸತ್ ಮೇಲೆ ಈ ವರ್ಡ್ನ ನೀನು ಯೂಸ್ ಮಾಡಬೇಕು. ನಾನು ನಿನಗೇನು ಅಲ್ವೇನೋ? ಯಾಕೋ ಈ ರೀತಿ ಮಾತಾಡ್ತಿದೀಯಾ? ನನ್ನ ತಾಯಿ ನಿನ್ನ ತಾಯಿ ಅಲ್ವೇನೋ? ಅನುರಾಗದ ತಾಯಿ ಸಿಗುವಲ್ಲಿ ಮಗುವಾದೆನು ಇಂದು ಮಡಿಲಲ್ಲಿ. ಅಮ್ಮ ಎಂಬ ಹಸಿವಿರಲು ನನ್ನ ಉಸಿರಲಿ ಹೃದಯ ಬಿಗಿಯಾಗಿರಲು ನೊಂದ ಕರುಳಲಿ. ಅನುರಾಗದ ತಾಯಿ ಸಿಗುವಲ್ಲಿ ನಾನು ಆಮೇಲೆ ಮಾತಾಡ್ತೀನಿ. ಸರ್, ವಿಷಯ ಕೇಳ್ಪಟ್ಟೆ, ಮನ್ಸಿಗೆ ತುಂಬ ಬೇಜಾರಾಯಿತು. ನೀವಾಗಿ ಮಾಡಿದ ಉಪಕಾರದಿಂದ ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ. ನಿಮಗೇನು ಮಾಡೋಕ್ಕಾಗಲಿಲ್ಲ ನಾನು. ಹಾಗಾಗಿ ನನ್ನ ಕಡೆಯಿಂದ ಒಂದು ಸಣ್ಣ ಉಡುಗೊರೆ.
ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ನೀವು ಮಾಡಿರೋ ಉಪಕಾರದಲ್ಲಿ ಇದೇನೂ ದೊಡ್ಡದಲ್ಲ. ನನ್ನದೇ ಪುಟ್ಟ ಗುಡಿಯೊಳಗೆ ನಿನ್ನದೇ ಪೂಜೆ ದಿನ ನನಗೆ ಉಸಿರು ಹೋಗೋ ತನಕ ತಾಯಿಯೇ ಮಮತೆಯ ಬುತ್ತಿಯಗಲಿನಲಿ ಕರಗದ ಹಾಗೆ ಬದುಕಿನಲಿ ಸಾಗಿಸೋ ಪುಣ್ಯ ನನ್ನ ಪಾಲಿಗೆ ಇರಲಾರೆ ಬಿಟ್ಟು ನಾ ಉಸಿರೋಗೋವರೆಗೂ ನಾ ಅನುರಾಗದ ತಾಯಿ ಸಿಗುವಲ್ಲಿ ಮಗುವಾದೆನು ಇಂದು ಮಡಿಲಲ್ಲಿ ಅಮ್ಮ ಎಂಬ ಹಸಿವಿರಲು ನನ್ನ ಉಸಿರಲಿ ಹೃದಯ ಬಿಗಿಯಾಗಿರಲು ನೊಂದ ಕರುಳಲಿ ಅನುರಾಗದ ತಾಯಿ ಸಿಗುವಲ್ಲಿ ಮಗುವಾದೆನು ಇಂದು ಮಡಿಲಲ್ಲಿ ಆ ತಾಳ್ಮೆ ಜಾಣ್ಮೆ ಅನ್ಯಾಯ ಕಂಡ್ರೆ ಆರ್ಭಟಿಸೋನು ತನ್ನ ಸ್ನೇಹಿತನ್ ತಾಯಿಗೋಸ್ಕರ ತನ್ನ ಗುರಿ ಮೇಲೆ ಗೋರಿ ಕಟ್ಕೊಂಡು ತ್ಯಾಗಮಯಿ ಆಗಿರೋ ವರ್ತನ ಬೇಕು ನನಗೆ. ಇದೆಲ್ಲ ನಿನಗೆ ಗೊತ್ತಾಯ್ತು? ನಾನು ಕೂಡ ಅನ್ಯಾಯಕ್ಕೆ ಒಳಗಾದವಳು. ನಮ್ಮೂರು ಮೈಸೂರು. ನಮ್ದು ಒಂದು ಸುಂದರವಾದ ಫ್ಯಾಮಿಲಿ. ಮನೇಲಿ ನಾನು, ಅಪ್ಪ, ಅಮ್ಮ ಮತ್ತೆ ನನ್ನ ಪ್ರೀತಿಯ ಅಕ್ಕ ಎಲ್ಲರೂ ತುಂಬಾ ಚೆನ್ನಾಗಿದ್ವಿ. ನಾನು ಓದೋಕೆ ಅಂತ ಬೆಂಗಳೂರಿನಲ್ಲಿದ್ದೆ. ಕಾಫಿ ಸೂಪರ್. ನಮ್ಮ ಶಾವಿನೇ ಮಾಡಿದ್ದು. ಅವಳ ಕೈ ಗುಣನೇ ಹಂಗೆಮ್ಮ. ಅಂದಾಗೆ ಕಾಫಿ ಖಾಲಿ ಆಯ್ತು. ಸ್ವಲ್ಪ ವ್ಯವಹಾರ ಮಾತಾಡೋಣ. ಓಕೆ. ರಿಷಿ ಸ್ವಲ್ಪ ಒಳಗೋಗು. ಹೋಗೋ, ಏನೋ ಮಾತಾಡಬೇಕು. ಆಯ್ತಣ್ಣ, ಹುಷಾರ ಕರ್ಕೊಂಡು ಹೋಗು. ನನ್ನ ತಮ್ಮನಿಗೆ ನಿಮ್ಮ ಮಗಳಂದ್ರೆ ಬಹಳ ಪ್ರೀತಿ. ಎಸ್. ಅಂದಾಗೆ ಏನು ಬೀಗ್ರೆ ಬಾಂಬೆಗೆ ಹೋಗಿದ್ರಂತೆ? ಹೌದು, ಬಿಸ್ನೆಸ್ ಪರ್ಪಸ್ಗೆ ಹೋಗಿದ್ದೆ. ಅದು ಗೊತ್ತಿತ್ತು, ಅದಕ್ಕೆ ಇವತ್ತು ಬಂದೆ. ಅಂದಾಗೆ ಬೀಗ್ರೆ ನನಗೊಂದು ಸೈನ್ ಬೇಕಿತ್ತಲ್ಲ ನಿಮ್ಮದು. ಹೌದಾ, ಕೊಡಿ. ಹಾಂ ತಗೊಳ್ಳಿ. ಅರೆ ಇದೇನಿದು ಖಾಲಿ ಪೇಪರು? ಅಲ್ಲ, ನೀವು ಸೈನ್ ಹಾಕಿ, ನನಗೇನೇನು ಬೇಕೋ ನಾನೆಲ್ಲ ಟೈಪ್ ಮಾಡಿಸ್ಕೊತೀನಿ. ಏನು ಮಾತಿನ ಅರ್ಥ? ಬೀಗರ ಜೊತೆ ಮಾತಾಡುವಾಗ ಬೀಗದ ಕೈ ಮಾತಾಡಬಾರ್ದು. ನೀವು ಸೈನ್ ಹಾಕಿ. ಯಾಕೆ ಮಾತಾಡಬಾರ್ದು? ಇವಳು ಹಕ್ದಾರಳು. ಇವ್ರು ಹಕ್ದಾರ? ಲಾಯರ್ ನನಗೇನು ಹೇಳ್ತೀನಿ ಗೊತ್ತಾ? ಸರಿ, ಒಂದು ಕೆಲಸ ಮಾಡಿ, ಇವ್ರ ಸೈನು ಈ ಕಡೆ ಹಾಕ್ಸ್ಬಿಡಿ. ಇಲ್ಲ, ಮಾಡಲ್ಲ ನಾವು. ಇಲ್ಲ, ನಾವು ಸೈನ್ ಮಾಡಲ್ಲ. ಲೇಡೀಸ್ ಫಸ್ಟು, ಜೆಂಟ್ಸ್ ಲಾಕ್ ಮಾಡೋ. ಅಮ್ಮ
ಈಗೇನ್ ಹೇಳ್ತೀಯಮ್ಮ? ನನ್ನ ಗಂಡಂಗೆ ಏನು ಮಾಡಬೇಡಿ, ನಾನು ಸೈನ್ ಮಾಡ್ತೀನಿ. ಲಕ್ಷ್ಮಿ ಬೇಡ, ಮಾಡಬೇಡ, ನೀ ಸೈನ್ ಮಾಡಬೇಡ. ನೀ ಕೊಡಿ. ಏಯ್, ಪೆನ್ ಕೊಡೋ, ಪೆನ್ ಕೊಡೋ. ಏಯ್, ಹಾಕೋ ಸ್ಪೀಕರ್ಗೆ. ಅಯ್ಯೋ, ಅವ್ರಿಗೇನು ಮಾಡಬೇಡಿ, ಅವ್ರಿಗೇನು ಮಾಡಬೇಡಿ. ಸೈನ್ ಮಾಡು, ಬರೇ ಹೇಳದಲ್ಲ. ಇಲ್ಲಿ ಮಾಡು, ಪೆನ್ ಕೊಡು. ಅಪ್ಪ ಬೀಗ ಇಲ್ಲಿ ಸೈನ್ ಮಾಡು. ಇಲ್ಲ, ನಾನು ಸತ್ಯ ಮಾಡಲ್ಲ. ಇವನ್ ಯಾರಲ್ಲೋ ಇಷ್ಟೊಂದು ಆಟ ಹಿಡಿತಾನೆ. ಸರಿ, ಇವಳನ್ನ ಲಾಕ್ ಮಾಡು. ಅವಳಿಗೇನು ಮಾಡಬೇಡ, ಸೈನ್ ಮಾಡು. ಇಲ್ಲ, ನಾನು ಮಾಡಲ್ಲ. ಲೇ, 2 ಇಂಚ್ ಕುಯ್ಯೋ. ಇಲ್ಲ ಇಲ್ಲ, ಮಾಡ್ತೀನಿ, ಮಾಡು. ಮಾಡ್ತೀನಿ. ಇಷ್ಟೊಂದು ಡೌ ಮಾಡ್ತಿರಲ್ಲ, ಮಾಡೋ ಒಂದು ಸೈನು. ಮಾಡಿದ್ದುಣ್ಣು ಮಾರಾಯ. ಹಾ, ಏಯ್ ಬಿಡ. ಬೀಗ್ರೆ, ಖಾಲಿ ಪೇಪರ್ ಮೇಲೆ ಯಾಕೆ ಸೈನ್ ಮಾಡಿಸ್ಕೊಂಡೆ ಅಂತ ಕೇಳಿದ್ರಲ್ಲ, ಯಾಕೆ ಹೇಳಿ? ಇಷ್ಟೆಲ್ಲ ಕಷ್ಟಪಟ್ಟು ದುಡ್ದಿರೋ ಈ ಆಸ್ತಿನ ನಮ್ಮಂತವ್ರು ಈಸಿಯಾಗಿ ದೇಪ್ಲಿ ಅಂತ. ರಾಕ್ಷಸ ಅವ್ರಿಗೆ ಹೇಳ್ತೀಯ? ಏ ರಾಕ್ಷಸನಾಗ ನಾನು. ಏನ್ರಿ ಇದೆಲ್ಲ? ಯಾಕಣ್ಣ ಹೀಗ್ ಮಾಡ್ದೆ? ಇವ್ರೇನೇನ ಅನ್ಯಾಯ ಮಾಡಿದ್ರು? ಸಂಬಂಧಿಕರನ್ನೇ ಸಾಯಿಸೋದ? ಏಯ್ ಆಳ್ಬೇಡ. ಏಯ್ ಕೊಡಲಿ, ಇವಳು ಕೈಲಿ ಸೈನ್ ಹಾಕ್ಸ್. ಇವಳು ಯಾಕಣ್ಣ ಸೈನ್ ಮಾಡ್ಬೇಕು? ಇವಳು ಸೈನ್ ಮಾಡಿದ್ರೇನೆ ಈ ಆಸ್ತಿನೆಲ್ಲ ಹೊಡ್ಕೊಳಕ್ಕಾಗೋದು. ಇಲ್ಲ, ನಾನ್ ಸೈನ್ ಮಾಡಲ್ಲ. ಆಟ ಹಿಡಿಬೇಡಮ್ಮ, ಇಲ್ಲಾಂದ್ರೆ ಗೋಮಾಳೆ ಇಷ್ಟಪಡ್ತೀನಿ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಅವ್ಳು ಏನು ಮಾಡೋಣ ಅಣ್ಣ, ಕೈ ಮುಗಿತೀರಣ್ಣ, ನೀ ಕಾಲಿಗೆ ಬಿಡ್ತೀರಣ್ಣ, ನಮ್ಮನ್ನು ಬಿಟ್ಬಿಡೋಣ. ನಾವೆಲ್ಲರೂ ದೂರ ಹೋಗಿ ಬದುಕೋತೀವಿ. ನಮ್ಗೆ ಆಸ್ತಿನೂ ಬೇಡ, ಏನು ಬೇಡ. ಜೀವ ಇದ್ರೆ ಎಲ್ಲಾದ್ರೂ ಹೋಗಿ ಬದುಕೋತೀವಿ. ನಿಂಗೇನಣ್ಣ ಸೈನ್ ತಾನೇ ಬೇಕು? ನಮಸ್ತೆ ಶ್ರಾವ್ಯ, ನೀನ್ ಸೈನ್ ಮಾಡು. ನಾನು ನೀನು ಈ ಪುಟ್ಟು ಪಾಪು ಎಲ್ಲಾದ್ರೂ ದೂರ ಹೋಗಿ ಬದುಕೊಳ್ಳೋಣ. ಈ ರಾಕ್ಷಸ ಸವಾಸನೆ ಬೇಡ. ಸೆಂಟಿಮೆಂಟ್ ಆಕ್ಸು ಸೈನು. ನೀವ್ ಹೇಳ್ತಾರದ್ ಸರಿ, ನಾನ್ ಸೈನ್ ಮಾಡ್ತೀನಿ. ನಡೀರಿ, ನಾವು ಹೋಗೋಣ. ಎಲ್ಲಿಗೆ? ಏನ್ರಿ ಹೀಗ್ ಕೇಳ್ತಾ ಇದ್ದೀರಾ? ನೀನು ಪಾಪು ಮೊದ್ಲು ಹೋಗಿರಿ. ಬಾಯ್. ತಲೆ ಕೆಟ್ಟವನು ಹೇಳಿದನು, ಒನ್ನೆಲ್ಲ ಮಣ್ಣು ಮಣ್ಣು. ಈ ಶಿವ ಈಗ ಹೇಳ್ತಾವನೆ, ಎಣ ಎಲ್ಲ ಒನ್ನು ಒನ್ನು. ಸರ್, ಒಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಯಾರ ಮೇಲೆ? ಶಿವಣ್ಣನ ಮೇಲೆ. ಯಾವ ಶಿವಣ್ಣ? ಅದೇ ಸರ್, ಸಿಂಗಲ್ ಶಿವಣ್ಣ ಮತ್ತವ್ರ ತಮ್ಮ ರಿಷಿ ಮೇಲೆ. ಸುಮ್ಮನೆ ಹೋಗಮ್ಮ, ಯಾಕೆ ನಾವು ಬದುಕಿರೋದು ಇಷ್ಟ ಇಲ್ವಾ? ರೇ ಕರ್ಕೊಂಡೋಗ್ರಿ ಅವಳನ್ನ. ಸರ್ ಪ್ಲೀಸ್ ಸರ್. ಬನ್ನಿ. ಬಂದ್ಬಿಡ್ತಾರೆ ಅಲ್ಲಿಂದ. ನಮ್ಮನ್ನು ತಿನ್ನೋಕೆ ಬಿಡಲ್ಲ, ನಮ್ಮ ಜೀವ ತಿನ್ನೋದ್ನು ಬಿಡಲ್ಲ. ಕರ್ಕೊಂಡೋಗ್ರಿ. ಬಾಮ. ಬಿಡ್ರಿ. ಯಾಕೆ ನಿಮ್ಮ ಡ್ಯೂಟಿ ನಿಮಗೆ ಮಾಡೋಕ್ಕಾಗಲ್ವಾ? ಅವ್ರ ಮೇಲೆ ಕಂಪ್ಲೇಂಟ್ ಬರ್ಸ್ಕೊಂಡು ಆಕ್ಷನ್ ತಗೊಳ್ಳಿ ಅಷ್ಟೇ. ಕಂಡಿದ್ದೇನು ಬಾರಮ್ಮ. ಕಂಪ್ಲೇಂಟ್ ತಗೊಳಕ್ಕೆ ಭಯ ಬೀಳ್ಬೇಕಾದ್ರೆ ಇನ್ನು ಅವ್ನ ಅರೆಸ್ಟ್ ಮಾಡ್ಬಿಟ್ಟು ಶಿಕ್ಷೆ ಕೊಡಿಸ್ತಾರ? ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಚೀಫ್ ಮಿನಿಸ್ಟರ್ಗೂ ಇನ್ಫ್ಲೂಯೆನ್ಸ್ ಇದೆ. ನಾವು ಯಾವ ಮರಿ ಕೆಲಸಕ್ಕೆ ಕೈ ಹಾಕಿದ್ರೆ ಬದುಕಿರೋದೇ ಇಲ್ಲ.
ಬದುಕಿದ್ರು ಜೀವನ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಜನಸಾಮಾನ್ಯರಿಗೆ ಏನಾದ್ರೂ ಪರವಾಗಿಲ್ಲ ಅಲ್ಲ? ನೀವು ಬದುಕಿರ್ಬೇಕು, ಜೀವನ ಮಾಡ್ಬೇಕು. ಶಭಾಷ್. ನನ್ನ ಇಡೀ ಫ್ಯಾಮಿಲಿನೇ ಸಾಯಿಸಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ನಾನ್ ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ. ನೀವು ಬದುಕಿ ಆರಾಮಾಗಿರಿ. ಮೇಡಮ್, ನಿಮ್ಗೆ ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಕೊಡ್ಸೋಂಥ ಸಾಮರ್ಥ್ಯ ಇರೋನು ಒಬ್ಬನೇ ಒಬ್ಬ ಇದ್ದಾನೆ. ಅವನೇ ವರದಾನ ಅಂತ. ಇವಾಗ ಹರ್ಷ ಆಗಿ ತಾನಾಯ್ತು, ತನ್ನ ತಾಯಿ, ತನ್ನ ಕೆಲಸ ಆಯ್ತು ಅಂತ ಬೆಂಗಳೂರಲ್ಲಿದ್ದಾನೆ. ನೀವೇನಾದ್ರೂ ಮಾಡಿ ಅವನ್ನ ಮತ್ತೆ ವರ್ಧನನ್ನಾಗಿ ಮಾಡಿದ್ರೆ ನಿಮ್ಮ ಕೆಲಸ ಆದಂಗೆನೆ. ಮೇಡಮ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನನ್ನ ಫ್ಯಾಮಿಲಿನ ಕಳ್ಕೊಂಡಿದ್ದ ಬೇಜಾರಲ್ಲಿ ನಾನು ಮೈಸೂರಿಂದ ಬ್ಯಾಂಗ್ಳೂರ್ ಶಿಫ್ಟ್ ಆಗಿಬಿಟ್ಟೆ. ಅಲ್ಲಿ ಒಂದಿನ ಟ್ರಾಫಿಕ್ ಸಿಗ್ನಲಲ್ಲಿ ನಿನ್ನ ನೋಡಿದೆ. ನಿನ್ನ ಫ್ರೆಂಡ್ ಹತ್ರ ನಿನ್ನ ಬಗ್ಗೆ ಎಲ್ಲ ವಿಷಯನೂ ತಿಳ್ಕೊಂಡೆ. ನಿನ್ನಿಂದ ನನಗೆ ನ್ಯಾಯ ಸಿಗುತ್ತೆ, ಅದರಿಂದ ನನ್ನ ಅಪ್ಪ ಅಮ್ಮ ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಬಂದು ನಿನ್ನಲ್ಲಿ ವರ್ಧನನ್ ಕಾಣಕ್ ಬಯಸ್ದೆ. ನಾನೇನಾದ್ರೂ ತೊಂದರೆ ಕೊಟ್ಟಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಯಾರವರು? ಹರ್ಷ, ನೀನ್ ನನಗೆ ಹೆಲ್ಪ್ ಮಾಡ್ತೀಯೋ ಬಿಡ್ತೀಯೋ, ನನಗ್ ನ್ಯಾಯ ಸಿಗುತ್ತೋ ಸಿಗಲ್ವೋ, ನಾನಂತೂ ನಿನ್ನನ್ನು ಪ್ರೀತಿಸ್ತಾ ಇದ್ದೆ. ಈಗಲೂ ಪ್ರೀತಿಸ್ತಾ ಇದ್ದೀನಿ, ಮುಂದೇನೂ ಪ್ರೀತಿಸ್ತಾ ಇರ್ತೀನಿ ಹರ್ಷ. ವರ್ಧನ ಅನ್ನು ಹಲೋ, ಶಿವಣ್ಣ ಮಾತಾಡ್ತಿರೋದು. ಶಿವಣ್ಣನ? ಯಾರು? ಹ್ಯಾಟ್ರಿಕ್ ಇರೋನಾ? ನಿನ್ನ ಮಖಕ್ಕೆ ಅವ್ರು ಬೇರೆ ಫೋನ್ ಮಾಡ್ತಾರೆ. ಸಿಂಗಲ್ ಶಿವಣ್ಣ ಮಾತಾಡ್ತಿರೋದು. ನಿನ್ಗೊಂದು ಡಬಲ್ ಧಮಾಕ ಇದೆ, ದಿಮಾಕ್ ಮಾಡ್ದೆ ಬಾ. ಬರಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನೀನ್ ನನ್ಗೆ ಎದುರ್ತೀಯ, ಬಾಡಿಯಲ್ಲಿ ಈಟಿದ್ರೆ ಉಡ್ಕೊಂಡು ಬರ್ತೀಯ. ವೆಜಿಟೇಬಲ್ ನೀನಾ? ನಾನೇ. ಇದು ನಾನೇ. ಬರೀ ಹವಾ ಮೇಂಟೈನ್ ಮಾಡ್ಕೊಂಡಿದ್ಯಾ ಅನ್ಕೊಂಡೆ. ಬಾಡಿಯಲ್ಲಿ ಹೀಟು ಇದೆ. ಇಲ್ಲಿ ಹವಾ ಹೀಟು ನಂದು ನಿಂದು ನಾನು ನೀನು ಅಂತ ಬಡ್ಕೊಂಡು ಓಡಾಡೋದಕ್ಕಷ್ಟೇ. ಇಲ್ಲಿ ಯಾವೊಂದು ಏನೂ ಇಲ್ಲ, ಎಲ್ಲ ಅವಂದೇ. ಅವನ್ ಕೊಡ್ತಾ ಇರ್ತಾನೆ, ತಗೋತಾ ಇರ್ಬೇಕು, ಕೊಡ್ತಾ ಇರ್ಬೇಕು. ಮಾತಾಡಂಗಿಲ್ಲ. ಈಗ ನಾನು ಕೊಡ್ತೀನಿ, ನೀನ್ ತಗೋ. ಕೊಡೋಕ್ ನೀನ್ ಯಾರೋ? ಇಲ್ಲಿ ಏನು ಕರ್ಸಿದ್ಯಾ ಅಂತ ಹೇಳು ಮುಚ್ಕೊಂಡು. ಏನೂ ಇಲ್ಲ, ನಿನ್ ಕುಚುಕು ಇದ್ದಾಳಲ್ಲ ಏಕ್ ದುಜೆ ಕೇಲಿಯೇ, ಅವಳನ್ನ ಕರ್ಕಂಬ, ಸಣ್ಣ ಸೈನ್ ಹಾಕ್ಸ್ಬಿಟ್ಟು ಕಳ್ಸ್ಕೊಟ್ಬಿಡ್ತೀನಿ. ಆಗಲ್ಲ ಅಂದ್ರೆ? ಆಗಲ್ಲ ಅಂದ್ರೆ ನಾನು ಸುಮ್ಮನೆ ಇರ್ಬೇಕಲ್ಲ, ಕಿರಿಕ್ ನನ್ನ ಮಗ. ಅಮ್ಮ, ಹರ್ಷ,
ನನ್ನನ್ನು ಯಾಕೋ ಇಲ್ಲಿ ಕೂಡ ಹಾಕಿದ್ದಾರೆ. ಏನ್ ನಡೀತಾ ಇದೆ ಹರ್ಷ? ನನಗೆ ಯಾಕೋ ಭಯ. ನೀನ್ ಎದುರು ಬೇಡ, ನಿನ್ಗೇನು ಆಗಲ್ಲ, ನಾನಿದ್ದೀನಿ. ನನಗೂ ಸೆಂಟಿಮೆಂಟ್ ಅಂದ್ರೆ ತುಂಬಾ ಸೆಂಟಿಮೆಂಟು. ನನ್ನ ತಾಯಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀನು ಉತ್ಸವ ತಾಕತ್ ಕಳ್ಕೊಂಡು ನೀನ್ ಹುಟ್ಟಿದ್ಯಾ ಅಂತಾನೆ ಮರ್ತೋಗ್ಬೇಕು. ಹಂಗ್ ಹೊಡಿತೀನಿ. ನೀನ್ ಬದುಕಿದ್ರೆ ತಾನೆ. ಸಾಕು ಬಿಡು, ಇನ್ ಮಿಕ್ಕಿದ ಊಟ ಜೈಲಲ್ಲಿ ಸಿಗುತ್ತೆ. ನಡಿಯ. ಹರ್ಷ, ಇಷ್ಟೊಂದು ಜನಕ್ಕೆಲ್ಲ ಹೊಡೆಯೋ ಶಕ್ತಿ ನಿನಗೆಲ್ಲಿಂದ ಬಂತು? ನಾನ್ ನಿನ್ನ ಮಗಮ್ಮ. ನಡಿಯ. ಉಪವಾಸ ಇದ್ದೀನಿ ಅಂತ ಏನೂ ತಿಂದೇ ಇರಬೇಡ. ಬೆಳಿಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡಿಟ್ಟಿದ್ದೀನಿ, ಮಧ್ಯಾಹ್ನ ಊಟಕ್ಕೂ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಮರೀದೇ ತಿನ್ಬೇಕು, ಓಕೆ? ಆಯ್ತು ಸಾಯಿಬ್ರೆ, ನಾವಿನ್ ದೇವಸ್ಥಾನಕ್ಕೆ ಹೋಗಿ ಬರ್ಬೋದೇ? ನೀವು ಹೋಗ್ಬಿಟ್ಟು ಬನ್ನಿ, ನನಗೆ ದೇವ್ರದೇ ದರ್ಶನ ಆಯ್ತು. ನಾನೀಗ ಆಫೀಸ್ಗೆ ಹೋಗಿ ಬರ್ತೀನಿ. ಯೋ ಬಾರೋ.